ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ವುಡ್ಗೆ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಿಮ್ಮೆಲ್ಲರಿಗೂ ಒಂದು ಹ್ಯೂಜ್ ಗ್ರ್ಯಾಟ್ಯೂಡ್. ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದೀರಾ, ತಾಳ್ಮೆಯಿಂದ ನನ್ನ ವೀಡಿಯೋಸ್ಗೆ ಕಾಯ್ತೀರಾ, ಲೈಕ್ಸ್ನ ಕೊಡ್ತೀರಾ, ಕಮೆಂಟ್ಸ್ನ ಮಾಡ್ತೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ. ಇವತ್ತಿನ ವಿಷಯ ಏನಿರುತ್ತೆ ಅಂದರೆ ಸ್ಪಿರಿಟ್ ಗೈಡ್ ಮೆಸೇಜಸ್ ಇರುತ್ತೆ. ಸೊ ಮೆಸೇಜಸಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಇರ್ಬೋದು, ಅಥವಾ ನಿಮಗೆ ಒಂದು ಗೈಡೆನ್ಸ್ ಇರ್ಬೋದು, ಅಥವಾ ನಿಮಗೆ ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅನ್ನೋದಿರಬಹುದು, ಅಥವಾ ಕೆಲವೊಂದು ರೀತಿಯಲ್ಲಿ ನಿಮಗೆ ಒಂದು ಹೇಳ್ತಾರಲ್ಲ ಐ ಓಪನಿಂಗ್ ಮೆಸೇಜಸ್ ಇರ್ಬೋದು. ಕೆಲವೊಂದು ನಿಮಗೆ ಗೊತ್ತೇ ಇರಲ್ಲ ಆ್ಯಂಡ್ ಅದರ ಒಂದು ಸತ್ಯ ಈ ಒಂದು ರೀಡಿಂಗಲ್ಲಿ ನಿಮಗೆ ಗೊತ್ತಾಗಬಹುದು. ಅಥವಾ ಕೆಲವೊಂದು ಊಹಾಪೋಹಗಳು ಅಥವಾ ಕೆಲವೊಂದು ನಿಗೂಢ ಪ್ರಶ್ನೆಗಳು ನಿಮಗೆ ಕಾಡ್ತಾ ಇರ್ಬೋದು. ಸೊ ಈ ಎಲ್ಲದಕ್ಕೂ ಒಂದು ಉತ್ತರ ಅನ್ನೋದಾದರೆ, ಅಥವಾ ನಿಮಗೆ ಅದರ ಒಂದು ಹುಡುಕಾಟ ನಿಮ್ಮದಾದರೆ, ಸೊ ಈ ಒಂದು ವಿಡಿಯೋ ನಿಮಗೋಸ್ಕರ. ಸೊ ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ಇದು ಎಲ್ಲರಿಗೂ ರೆಸೊನೇಟ್ ಆಗದಲ್ಲೇ ಇರ್ಬೋದು. ಸೊ ನೀವು ಮನಸಾರ ಪೂರ್ತಿಯಾಗಿ ಈ ಒಂದು ವಿಡಿಯೋನ ಎಂಡಲ್ಲಿ ಟಿಲ್ ಎಂಡ್ ನೋಡಿದ್ರೆ ಬಹುಶಃ ನಿಮಗೆ ಮೆಸೇಜ್ ಸಿಗ್ಬೋದು. ಸ್ಟಾರ್ಟಿಂಗಲ್ಲಿ ಸಿಗ್ಬೋದು, ಮಧ್ಯದಲ್ಲಿ ಸಿಗ್ಬೋದು, ಎಂಡಲ್ಲಿ ಕೂಡ ಸಿಗ್ಬೋದು. ಸೊ ಫುಲ್ ನೋಡಿ ಆ್ಯಂಡ್ ದೆನ್ ನೀವು ನಿಮ್ಮ ರೀಡಿಂಗ್ನ ಅನ್ವಯಿಸ್ಕೊಳ್ಳಿ. ಓಕೆ. ಸೊ ಮೊದಲನೇ ಇಲ್ಲಿ ನಾನು 2 ಪಾಯ್ಲ್ ಇಡ್ತಾ ಇರೋದು. ಸೊ ಮೊದಲನೇ ಪಾಯ್ಲು ರೌಂಡ್ ಶೇಪಲ್ಲಿರೋ ಒಂದು ಈ ಕೀ ವಿತ್ ಅ ಫ್ಲವರ್ ಶೇಪ್, ಹಾಗೆ ಎರಡನೇದು ಏಂಜಲ್ ವಿಂಗ್ಸ್ ಇರೋ ಕೀ. ಓಕೆ. ಸೊ ನಿಮಗೆ ಯಾವ ಪೈಲ್ ಅಟ್ರ್ಯಾಕ್ಟ್ ಆಗುತ್ತೆ ಅಥವಾ ನಿಮಗೆ ಅದು ನೋಡಬೇಕು, ಈ ಒಂದು ಇದರಲ್ಲಿ ನನಗೆ ಉತ್ತರ ಸಿಗ್ಬೋದು ಅನ್ನೋದಾದರೆ ಖಂಡಿತ ತಗೊಳ್ಳಿ. ಎರಡೂ ನೋಡೋದಾದರೆ ಎರಡೂ ನೋಡಿ, ಅದು ನಿಮ್ಮ ಇಷ್ಟ. ಓಕೆ. ಸೊ ನಾದಾನ ಕೇಳೋಣ ಆ್ಯಂಡ್ ನಾವು ನಮ್ಮ ರೀಡಿಂಗ್ನ ಶುರು ಮಾಡೋಣ. ನೀವು ನಿಮ್ಮ ಭಯಗಳನ್ನು ತುಂಬ ಆದ್ಯತೆನ ಕೊಡ್ತಾ ಇದ್ದೀರಾ. ಸೊ ಭಯಗಳಿಗೆ ಆದ್ಯತೆ ಕೊಡಬೇಡಿ. ಆದರೆ ಕೆಲವೊಂದು ಭಯಗಳ ಬಗ್ಗೆ ನಿಮಗೆ ಪ್ರಶ್ನೆಗೆ ಉತ್ತರ ಸಿಗೋದಾದರೆ ಖಂಡಿತ ನಿಮಗೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಓಕೆನಾ. ಹಾಗೆ ತುಂಬ ಜನಕ್ಕೆ ಒಂದು ವಿಯರ್ಡ್ ಆಗಿ ಒಂದು ಮೆಸೇಜ್ ಇದೆ. ಐ ಡೋಂಟ್ ನೋ, ಇದು ಕೆಲವರಿಗೆ ಅಷ್ಟೇ ಇದು ಅಂತ ಗೊತ್ತಿಲ್ಲ. ಬಟ್ ಈ ಮೆಸೇಜ್ ಹೇಗಿದೆ ಅಂದರೆ, ಕೆಲವೊಂದು ವಾಸನೆಗಳು ನಿಮಗೆ ಇತ್ತೀಚೆಗೆ ಅಥವಾ ಈ ಹಿಂದೆ ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಅಥವಾ ಕೆಲವರು ಮನೆಗೆ ಹೋದಾಗ ಸಮ್ಟೈಮ್ಸ್ ಕೆಲವ್ರ ಮನೆ ಒಂದು ವಾತಾವರಣ ಆಗಿರ್ಬೋದು, ಆ ಮನೆಯ ಒಂದು ಸ್ಮೆಲ್ ಆಗಿರ್ಬೋದು ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಸೊ ನಮ್ಮ ಮನೆಗೆ ಬಂದರೆ ಒಂದು ಡಿಫ್ರೆಂಟಾಗಿ ಒಂದು ಸ್ಮೆಲ್ ಇರುತ್ತೆ, ಬೇರೆಯವ್ರ ಮನೆಗೆ ಹೋದರೆ ಅದು ಡಿಫ್ರೆಂಟಾಗಿ ಸ್ಮೆಲ್ ಇರುತ್ತೆ. ಐ ಡೋಂಟ್ ನೋ ಇದು ಎಲ್ಲರಿಗೂ ಇದು ಗೊತ್ತಾಗತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಐ ಥಿಂಕ್ ನಿಮಗೆ ಈ ಹಿಂದೆ ಕೆಲವೊಂದು ಕ್ಷಣಗಳನ್ನು ನೀವು ಕಳೆದಿರ್ಬೋದು, ಅಥವಾ ನಿಮ್ಮ ಅಜ್ಜಿ ಮನೆ ಆಗಿರ್ಬೋದು, ನಿಮ್ಮ ಅಮ್ಮನ ಮನೆ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಹೋಗಿದ್ದಾಗಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗಿದ್ದಾಗಿರ್ಬೋದು, ಅಥವಾ ಕೆಲವೊಂದು ಪ್ರಸಾದದ ವಾಸನೆಗಳಾಗಿರ್ಬೋದು ನಿಮಗೆ ಪದೇ ಪದೇ ಬರ್ತಾ ಇರಬಹುದು. ಸೊ ಅಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಾಬಬಲಿ ನೀವು ತುಂಬ ಗ್ರೌಂಡೆಡ್ ಇದ್ದೀರಾ, ತುಂಬ ರೂಟೆಡ್ ಇದ್ದೀರಾ. ಅಂದರೆ ನೀವು ಕೆಲವೊಂದು ಒಳ್ಳೆಯದೂ ಮರೆಯಲ್ಲ, ಕೆಲವೊಂದು ಪಾಠಗಳನ್ನೂ ಮರೆಯಲ್ಲ, ಆ್ಯಂಡ್ ಸಂಪೂರ್ಣವಾಗಿ ನೀವು ಯಾವುದನ್ನು ನಿಮ್ಮ ಸೋಲಿಂದ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಐ ಮೀನ್ ಕೆಲವೊಂದು ಸತಿ ನಮಗೆ ಕೆಲವರಿಗೆ ಥ್ಯಾಂಕ್ ಯು ಹೇಳೋಕ್ಕಾಗಲ್ಲ, ಕೆಲವರಿಗೆ ಸಾರಿ ಹೇಳೋಕ್ಕಾಗಲ್ಲ. ಈ ಮೂಲಕ ನೀವು ಅದನ್ನು ಮಾಡ್ಬೋದು ಅನ್ನೋದಿದೆ. ಆ್ಯಂಡ್ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟಾಗಿ ಇನ್ನೊಂದು ಮೆಸೇಜ್ ಏನಿದೆ ಅಂದರೆ, ಯಾರೋ ಒಬ್ಬರು ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ, ಅಂದರೆ ಏನೋ ಒಂದನ್ನು ಸಾಧನೆ ಮಾಡಿದ್ದಾರೆ, ಅದು ಅವರ ಫಸ್ಟ್ ಟೈಮ್. ಓಕೆ.
ಸೊ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ 1 ಸಬ್ಸ್ಕ್ರೈಬರ್ ಆದಾಗ ಎಷ್ಟು ಖುಷಿ ಇರುತ್ತೆ, ಹಾಗೆ 100, 200, 500, 1K ಆದಾಗ ಆ್ಯಂಡ್ ಹಾಗೆ ಬೆಳೀತಾ ಇದ್ದಾಗ ನಮಗೆ ಖುಷಿ ಆಗುತ್ತೆ. ಅದು ನಮ್ಮ ಮೈಲ್ ಸ್ಟೋನ್ ಆಗುತ್ತೆ ಅಲ್ವಾ? ಸೊ ಹಾಗೆ ನಾವು ನಮ್ಮ ಅಚೀವ್ಮೆಂಟ್ಸ್ ಫಸ್ಟ್ ಟೈಮ್ ನಾವು ಅದನ್ನು ತೊಗೊತಿರ್ತೀವಿ. ಸೊ ದಯವಿಟ್ಟು ಬೇರೆಯವ್ರ ಅಚೀವ್ಮೆಂಟ್ಸ್ನ ಇದು ಬಿಡು, ಇದು ಕಾಮನ್, ಇದು ಎಲ್ಲರೂ ಅಚೀವ್ ಮಾಡಿದ್ದಾರೆ ಅಂತ ದಯವಿಟ್ಟು ಅವರನ್ನು ನಿರಾಶೆ ಮಾಡಬೇಡಿ. ಬಿಕಾಸ್ ಅದು ಅವರು ಫಸ್ಟ್ ಟೈಮ್ ಆಗಿರುತ್ತೆ. ಸೊ ಅವ್ರನ್ನ ಚಿಯರ್ ಮಾಡಿ, ಒಳ್ಳೆಯದಾಗಲಿ ಅಂತ ಹೇಳಿ, ಕಂಗ್ರ್ಯಾಚುಲೇಟ್ ಮಾಡಿ, ಅವರಿಗೆ ಒಂದು ಸಣ್ಣದಾಗಿ ಸ್ಮೈಲ್ ಕೊಟ್ಟು ಬೆನ್ನ ತಟ್ಟಿರಿ. ಬಿಕಾಸ್ ಎಲ್ಲರಿಗೂ ಅಂತ ಒಂದು ಫಸ್ಟ್ ಡೇ ಇರುತ್ತೆ ಅಲ್ವಾ? ಆ ಒಂದು ದಿನ ನಿಮ್ಮದು ಇದ್ದಿತ್ತು ಅಂದರೆ ಈ ಹಿಂದೆ ತುಂಬ ಜನ ತುಂಬ ಅಚೀವ್ಮೆಂಟ್ಸ್ನ ಮಾಡಿದ್ದಾರೆ. ನಿಮ್ಮ ಅಚೀವ್ಮೆಂಟ್ಸು ನಿಮಗೆ ಅಲ್ವಾ? ಸೊ ದಯವಿಟ್ಟು ಆ್ಯಂಡ್ ಸಪೋಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕೆಲವೊಂದು ಟ್ರೈನಲ್ಲಿ ಹೋಗಿರೋದು ಇರ್ಬೋದು, ಸ್ಪೆಷಲ್ ಟ್ರೈನ್ ಆಗಿರ್ಬೋದು, ಅಥವಾ ಫ್ಲೈಟ್ ಆಗಿರ್ಬೋದು, ಅಥವಾ ಏನೋ ಒಂದು ನೀವು ಅಚೀವ್ಮೆಂಟ್ ಮಾಡಿದರೆ, ಸೊ ಆ್ಯಂಡ್ ಇನ್ನೊಬ್ಬರು ಮಾಡ್ತಿದ್ರೆ ಖಂಡಿತ ಅದನ್ನು ಸರಾಹನೆ ಮಾಡಿ. ಯಾಕಂದರೆ ಅವರು ಅದನ್ನು ಪಡೆಯೋದಕ್ಕೆ ಶ್ರಮನ ಮಾಡಿರ್ತಾರೆ. ಓಕೆ, ಅದು ಅವರು ಫಸ್ಟ್ ಟೈಮ್, ಅದು ಐಫೋನ್ ಅವ್ರ ಫಸ್ಟ್ ಟೈಮ್ ಇರ್ಬೋದು, ಅಥವಾ ಏನೇ ಇರ್ಬೋದು. ಬಿಡು, ನಿನಗಿಂತ ಮುಂಚೆ ತುಂಬ ಜನ ಮಾಡಿದ್ದಾರೆ ಅಂತ ದಯವಿಟ್ಟು ಅವರನ್ನು ನಿರಾಶೆ ಮಾಡಬೇಡಿ. ಓಕೆ, ಸೊ ಇದೊಂದು. ಆ್ಯಂಡ್ ನನ್ನ ಕಡೆಯಿಂದ ನಾನು ಹೇಳೋದಕ್ಕೆ ಇಷ್ಟಪಡೋದು ಅದು ನಾದದಿಂದ ಬಂದಿರೋದಲ್ಲ. ಸೊ ನನ್ನ ಕಡೆಯಿಂದ ಒಂದು ಮೆಸೇಜ್ ನಿಮಗೇನಿದೆ ಅಂದರೆ, ದಯವಿಟ್ಟು ಅಫಮೇಷನ್ನು ಅಥವಾ ಸಮ್ಟೈಮ್ಸ್ ನಾನು ಅಫಮೇಷನ್ಸ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಐ ಆಮ್ ನಾಟ್ ಸೇಯಿಂಗ್ ದಟ್. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅಫಮೇಷನ್ ಬರೀಲಿಕ್ಕಾಗಿರ್ಬೋದು ಅಥವಾ ಅದನ್ನು ಹೇಳಲಿಕ್ಕಾಗ್ಬೋದು, ನಿಮಗೆ ಸಮಯ ಸಿಗದಲೇ ಇದ್ದಾಗ ವಾಟ್ ಸಾಂಗ್ಸಲ್ಲಿ ಅಫಮೇಷನ್ಸ್ ಬರುತ್ತೆ. ಓಕೆ, ಸೊ ನೀವು ನಮ್ಮ ರಾಷ್ಟ್ರಗೀತೆ ಜನಗಣಮನ ತಗೊಳ್ರಿ, ಅದರಲ್ಲೇ ಅಫಮೇಷನ್ ಇದೆ ಅಲ್ವಾ? ಸೊ ದಯವಿಟ್ಟು ನಿಮಗೆ ಸಾಂಗ್ಸ್ ಯಾವ್ದಾರ ಇಷ್ಟ ಆದರೆ ಅದರಲ್ಲಿ ನಿಮಗೆ ಒಂದು ಛಲ ಸಿಗ್ತಾ ಇದೆ, ಏನೋ ಒಂದು ಮೋಟಿವೇಶನ್ ಸಿಗ್ತಾ ಇದೆ ಅಂದರೆ ಖಂಡಿತ ಅದನ್ನು ಕೇಳಿ. ಅದು ನಿಮಗೆ ಅಫಮೇಷನ್ ಥರನೇ ವರ್ಕ್ ಆಗುತ್ತೆ. ಹಾಗೆ ನಾವು ರಾಷ್ಟ್ರಗೀತೆ ಆಗಿರ್ಬೋದು, ಭಕ್ತಿಗೀತೆಗಳಾಗಿರ್ಬೋದು, ಅಥವಾ ತುಂಬ ಕೆಲವೊಂದು ದೇವರ ಹಾಡಾಗಿರ್ಬೋದು, ಅಥವಾ ಅಕ್ಕ ಮಹಾದೇವಿಯ ಕೆಲವೊಂದು ಇದು ಪದ್ಯಗಳಾಗಿರಬಹುದು. ಸೊ ಅಲ್ಲಿ ನಿಮಗೆ ಅಫಮೇಷನ್ಸ್ ಸಿಗುತ್ತೆ. ಆ್ಯಂಡ್ ತುಂಬ ಸಾಂಗ್ಸಲ್ಲೂ ಅಷ್ಟೇ, ಕನ್ನಡ ಹಾಡಲ್ಲೂ ಅಷ್ಟೇ ನಮಗೆ ಅಫಮೇಷನ್ಸ್ ಸಿಗುತ್ತೆ. ನಮಗೆ ಬೋರ್ ಆದಾಗ ಅಥವಾ ನಮಗೆ ಒಂದು ಲೈಟಾಗಿ ಏನೋ ಒಂದು ಬೂಸ್ಟ್ ಬೇಕು, ಅಲ್ಲಿಂದ ನಾವು ಏನೋ ಒಂದು ಎನರ್ಜೆಟಿಕ್ ಆಗಿ ಶಿಫ್ಟ್ ಮಾಡಬೇಕು ನಮ್ಮ ಎನರ್ಜಿನ ಅಂದಾಗ ದಯವಿಟ್ಟು ಕೆಲವೊಂದು ಸಾಂಗ್ಸ್ನ ಕೇಳಿ, ಅಲ್ಲೇ ನಿಮಗೆ ಅಫಮೇಷನ್ ಸಿಗುತ್ತೆ. ಸೊ ಪ್ರಾಬಬಲಿ ಅದರಿಂದ ನಿಮಗೆ ಹೆಲ್ಪ್ ಆಗಬಹುದು. ಸೊ ನಂದೊಂದು ಸಾಂಗ್ ಇದೆ, ಒಂದೇ ಒಂದು ಆಸೆ ನಂದು 1000 ಕೋಟಿ ಸಾಕು. ಸೊ ಪ್ರಾಬಬಲಿ ಲಿರಿಕ್ಸಲ್ಲಿ ತಪ್ಪಿರ್ಬೋದು, ಬಟ್ ಐ ನೋ ವಾಟ್ ಐ ವಾಂಟ್. ಓಕೆ, ಸೊ ಆ್ಯಂಡ್ ಮೈಸೂರು ಪ್ಯಾಲೇಸ್ ಸಾಕು, ಆ್ಯಂಡ್ ದಟ್ ಈಸ್ ದ ಅಫಮೇಷನ್. ಸೊ ನಾವು ಸಾಂಗಲ್ಲಿ ಒಂದು ಅಫಮೇಷನ್ ಹಾಕ್ತಾ ಇದ್ದೀವಿ. ಓಕೆ, ಸೊ ಥ್ರೂ ದ ಸಾಂಗ್ ನಮಗೇನು ಬೇಕು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಸೊ ದಯವಿಟ್ಟು ನನ್ನ ಸಾಂಗಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಬಟ್ ನಾನು ಹೇಳೋದು ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ಹಾಗೆ ನೀವು ಸಾಂಗ್ಸ್ನ ಕೇಳ್ತಾ ನಿಮ್ಮ ಅಫಮೇಷನ್ಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಓಕೆ, ಸೊ ಸೂಪರ್ ಸಾಂಗ್ಸ್ ಇದೆ, ಆ್ಯಂಡ್ ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದನ್ನು ತೊಗೊಳ್ಳಿ, ಆ್ಯಂಡ್ ರಿಫ್ರೆಶ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಇಟ್ ವಾಸ್ ವೆರಿ ಲಾಂಗ್, ಸೊ ಸಾರಿ, ಬಟ್ ಓಕೆ, ಇನ್ಫಾರ್ಮೇಷನ್ ವಾಸ್ ಅನ್ ಇನ್ಫಾರ್ಮೇಷನ್. ಐ ಥಿಂಕ್ ಅದರಿಂದ ನಿಮಗೊಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಕ್ತು, ಒಂದು ಡಿಫ್ರೆಂಟ್ ಆ್ಯಂಗಲ್ ಸಿಕ್ತು. ಥ್ಯಾಂಕ್ ಮೀ ಲೇಟರ್. ಓಕೆ, ಸೊ ಫಸ್ಟ್ ಯಾರೆಲ್ಲ ಈ ಒಂದು ಕೀನ ಚಾಯ್ಸ್ ಮಾಡಿದ್ದೀರಾ, ಸೊ ನೋಡೋಣ ನಿಮಗೆ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ಥ್ರೂ ಏಂಜಲ್, ಸ್ಪಿರಿಟ್ ಗೈಡ್ಸ್ ಎಲ್ಲರಿಂದ. ವಿಘ್ನೇಶ್ವರ ಏಂಜಲ್ಸ್, ಯೂನಿವರ್ಶ್ರೀ ಕೃಷ್ಣ, ಪೈಲ್ ನಂಬರ್ 1. ಸೊ ಇವರಿಗೆ ಮೆಸೇಜ್ ಏನಿದೆ, ಸೊ ಇವರಿಗೆ ಯಾವ ಮೆಸೇಜ್ನ ನೀವು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ? ವಿಘ್ನೇಶ್ವರ ಏಂಜಲ್ಸ್, ಯೂನಿವರ್ಶ್ರೀ ಕೃಷ್ಣ. ಓಕೆ, ರೂಟ್ ಚಕ್ರ, ಫಸ್ಟ್ ಚಕ್ರ. ಓಕೆ,
ಬ್ಲಾಸಮಿಂಗ್ ಅಬಂಡೆನ್ಸ್, ಡಿಸೈಡ್. ಓ ಮೈ ಗಾಡ್, ಬ್ರೋಕನ್ ಹಾರ್ಟ್, ಡಿಸಿಟ್, ಬ್ರೋಕನ್ ಹಾರ್ಟ್. ಸೊ ಪ್ರಾಬಬಲಿ ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ತುಂಬ ಜನ ನಿಮ್ಮನ್ನು ಮೋಸ ಮಾಡಿರ್ಬೋದು, ನಿಮಗೆ ಮನಸ್ಸನ್ನ ನೋವು ಮಾಡಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇರ್ಬೋದು. ಆ್ಯಂಡ್ ಎಸ್ಪೆಷಲಿ ಇದು ಮನಸ್ಸಿಗೆ ಸಂಬಂಧಪಟ್ಟಿರೋದು, ದುಡ್ಡಿಗೆ ಸಂಬಂಧಪಟ್ಟಿದ್ದಲ್ಲ. ಕೆಲವರು ದುಡ್ಡಲ್ಲಿ ಮೋಸ ಮಾಡಿದ್ರೂ ಇಟ್ಸ್ ಓಕೆ, ಫೈನ್. ಬಟ್ ಮನಸ್ಸಿಂದ ನೋವು ಕೊಟ್ಟಾಗ ಅದು ರಿಪೇರ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನೀವು ನೋಡಿರ್ಬೋದು ಇಲ್ಲಿ ಹಾರ್ಟ್ ಇದೆ ಆ್ಯಂಡ್ ಇಟ್ ಈಸ್ ಬ್ರೋಕನ್, ಆ್ಯಂಡ್ ಅದು ಸರಿ ಹೋಗೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀರಾ. ಆ್ಯಂಡ್ ನಾವು ನಿಮ್ಮ ಲೈಫಲ್ಲಿ ಸಾಕಷ್ಟು ಒಳ್ಳೆಯದಾಗ್ತಾ ಇದೆ, ನಿಮ್ಮ ಲೈಫಲ್ಲಿ ಸಾಕಷ್ಟು ಬೇರೆ ಬೇರೆ ಒಳ್ಳೆ ರೀತಿಯ ಬದಲಾವಣೆಗಳಾಗ್ತಾ ಇದೆ. ಪ್ರಾಬಬಲಿ ನೀವು ಮದುವೆ ಆಗ್ತಿರ್ಬೋದು, ನಿಮ್ಮ ಕೆರಿಯರು, ಫೈನಾನ್ಸಸ್ಸು ಎಲ್ಲ ಥರದಲ್ಲೂ ಚೆನ್ನಾಗಿ ಆಗ್ತಿರಬಹುದು. ಆ್ಯಂಡ್ ನಿಮ್ಮ ಸುತ್ತಮುತ್ತ ವಾತಾವರಣ ಚೇಂಜ್ ಆಗ್ತಾ ಇದೆ. ಅಗೇನ್ ಸಿ, ಫೋರ್ತ್ ಚಕ್ರ ಈಸ್ ದ ಚಕ್ರ ಆಫ್ ಹಾರ್ಟ್. ಓಕೆ, ಸೊ ಕೇರಿಂಗ್ ಕನೆಕ್ಷನ್ಸ್, ಓ ಮೈ ಗಾಡ್. ಸೊ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಮನಸ್ಸಿಗೆ ನೋವು ಮಾಡಿದಾರೋ ಅದಕ್ಕಿಂತ 100 ಪಟ್ಟು ನಿಮಗೆ ಖುಷಿ ಕೊಡೋರು, ಒಳ್ಳೆಯದನ್ನು ಬಯಸೋರು ಆ್ಯಂಡ್ ನಿಮ್ಮನ್ನು ತುಂಬ ಕೇರ್ ಮಾಡೋ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇದ್ದಾರೆ. ಆ್ಯಂಡ್ ಯುವರ್ ಹಾರ್ಟ್ ಈಸ್ ಹೀಲಿಂಗ್. ಸೊ ಈ ಒಂದು ಹೀಲಿಂಗಲ್ಲಿ ನೀವು ಒಂದನ್ನು ಅರ್ಥ ಮಾಡ್ಕೊಬೇಕಾಗಿರೋದು ಏನಿದೆ ಅಂದರೆ, ಕನೆಕ್ಷನ್ಗಳಿಗೇ ಜಾಸ್ತಿ ಮಹತ್ವ ಕೊಡಬೇಡಿ ಅಥವಾ ಟೈಮ್ ಕೊಡಬೇಡಿ. ಮಹತ್ವ ಕೊಡಬೇಡಿ ಅನ್ನೋದು ತಪ್ಪಾಗುತ್ತೆ, ಜಾಸ್ತಿ ಟೈಮ್ ಕೊಡಬೇಡಿ ಅನ್ನೋದು ತಪ್ಪಾಗುತ್ತೆ. ಬಟ್ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ತುಂಬ ಸತಿ ಏನಾಗುತ್ತೆ ಅಂದರೆ, ನಾವು ತುಂಬ ಜನಕ್ಕೆ ತುಂಬ ಪ್ರೀತಿ ಕೊಟ್ಟು ಅವರನ್ನು ಉಸಿರುಗಟ್ಟಿಸ್ತೀವಿ ಅಷ್ಟೇ. ಅವ್ರಿಗೆ ನಾವು ಅವ್ರ ಮೇಲೆ ಅವ್ರಿಗೇನು ಅನಿಸುತ್ತೆ ಅಂದರೆ, ಇವ್ರು ನಮ್ಮ ಮೇಲೆ ಪ್ರತಿಯೊಂದಕ್ಕೂ ಡಿಪೆಂಡ್ ಆಗ್ತಾ ಇದ್ದಾರೆ ಅಥವಾ ಏನೋ ಒಂದು ಅವ್ರಿಗೂ ಹಿಂಸೆ ಆಗ್ತಿರುತ್ತೆ. ಸೊ ಆ ಥರ ನೀವು ಯಾವತ್ತೂ ಮಾಡಬೇಡಿ. ಆ್ಯಂಡ್ ನಿಮ್ಮ ರೂಟ್ ಚಕ್ರನ ನೀವು ಸ್ಟ್ರೆಂಥನ್ ಮಾಡಬೇಕಾಗಿದೆ. ಓಕೆ, ಆ್ಯಂಡ್ ಜರ್ನಿಯಲ್ಲಿ ಪ್ರಾಬಬಲಿ ನಿಮಗೆ ಏನಕ್ಕೆ ಬಂದಿದೆ ಅಂದರೆ, ಸೊ ನೀವು ನಿಮ್ಮ ಒಂದು ಫೌಂಡೇಶನ್ ಮೇಲೆ ನೀವು ಕೆಲಸ ಮಾಡಬೇಕಾಗಿದೆ. ಸೊ ನಿಮ್ಮ ಪರ್ಸ್ನಲ್ ಲೈಫ್ ಕಡೆಯೂ ನೀವು ಗಮನ ಕೊಡಬೇಕಾಗಿದೆ. ಬಿಕಾಸ್ ಡೋರ್ಸ್ ಆರ್ ಓಪನಿಂಗ್ ಫಾರ್ ದ ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್. ಸೊ ನಿಮ್ಮ ಲೈಫಲ್ಲಿ ನೀವು ಏನನ್ನು ಕಳ್ಕೊಂಡಿದ್ದೀರೋ, ಐ ಡೋಂಟ್ ನೋ, ಪ್ರಾಬಬಲಿ ತುಂಬ ನೋವನ್ನು ಅನುಭವಿಸಿದ್ದೀರಾ ಆ್ಯಂಡ್ ತುಂಬ ಹತ್ತಿರದವರಿಂದನೇ ಅದು ನಿಮಗೆ ಬಂದಿದೆ. ಸೊ ಪ್ರಾಬಬಲಿ ನಿಮ್ಮನ್ನು, ನಿಮ್ಮ ಫ್ಯಾಮಿಲಿನ ಅಥವಾ ನಿಮ್ಮ ಮಕ್ಕಳನ್ನು ಅಥವಾ ಎಸ್ಪೆಷಲಿ ನಿಮ್ಮನ್ನು ತುಂಬ ಹತ್ತಿರದವರೇ ನಿಮ್ಮನ್ನು ನೋವು ಕೊಟ್ಟಿರ್ಬೋದು. ಬಟ್ ರೈಟ್ ನೌ ಎವ್ರಿಥಿಂಗ್ ಈಸ್ ವೆರಿ ಫೈನ್, 100%. ಆದರೆ ಇಲ್ಲಿ ನೀವು ಗ್ರೌಂಡೆಡ್ ಆಗಿರಬೇಕಾಗಿರೋ ಅವಶ್ಯಕತೆ ಇದೆ. ಆ್ಯಂಡ್ ನೀವು ಗ್ರೌಂಡೆಡ್ ಆಗಿದ್ದರೆ ಮಾತ್ರ ನಿಮ್ಮ ಲೈಫಲ್ಲಿ, ಬಿಕಾಸ್ 34 ಆ್ಯಂಡ್ 35 ಬಂದಿದೆ. 3, 5, 9 ಇಂಪಾರ್ಟೆಂಟ್ ಇದೆ, 7 ಇಂಪಾರ್ಟೆಂಟ್ ಇದೆ, 2 ಇಂಪಾರ್ಟೆಂಟ್ ಇದೆ. ಓಕೆ, ಸೊ 8 ಇಂಪಾರ್ಟೆಂಟ್ ಇದೆ. ಓಕೆ, 9 ಇಂಪಾರ್ಟೆಂಟ್ ಇದೆ. ದಿಸ್ ಇಸ್ 34 ಆ್ಯಂಡ್ 35. ಸೊ ಇದು ಬಂದಿದೆ ಅಂದರೆ, ನೀವು ತುಂಬಾ ಗ್ರೌಂಡೆಡ್ ಆಗಿರಬೇಕಾಗತ್ತೆ. ಏನೇ ಒಳ್ಳೇದು ಬಂದರೂ, ಏನೇ ಕೆಟ್ಟದ್ದು ಬಂದ್ರೂ ಅದನ್ನು ಸರಿ ಸಮವಾಗಿ ತೊಗೊತೀನಿ ಅಂತ. ಆ್ಯಂಡ್ ಜರ್ನಿಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ತುಂಬ ಬೇರೆ ಬೇರೆ ಕಡೆಯಿಂದ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಓಕೆ, ಸೊ ಗಾಡೆಸ್ ಆಫ್ ಮೂನ್. ಸೊ ಗಾಡೆಸ್ ಆಫ್ ಮೂನ್ ಡೆಕ್ಕೆ ಇದು. ಸೊ ಗಾಡೆಸ್ ಆಫ್ ಮೂನ್ ಬಂದಿದೆ. ಸೊ ಇಲ್ಲಿ ಏನು ಹೇಳೋಕ್ಕೆ ಇದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಇಂಟ್ಯೂಷನ್ ಕಡೆ ನೀವು ಗಮನ ಕೊಡಿ, ಎಲ್ಲವೂ ಸರಿ ಹೋಗುತ್ತೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ. ಆ್ಯಂಡ್ ಈವನ್ ನಿಮಗೆ ಎಲ್ಲಾರ ಹೋಗಬೇಕು ಅನಿಸಿದ್ರೆ ಖಂಡಿತ ನೀವು ಹೋಗಿ. ಯಾಕಂದರೆ ಪ್ರತಿಯೊಂದು ನಿಮ್ಮ ಲೈಫಲ್ಲಿ, ಪರ್ಸ್ನಲ್ ಲೈಫಲ್ಲಿ ಯಾವುದೇ ನೀವು ಡಿಸಿಷನ್ಸ್ ತೊಗೊಂಡ್ರೂ ನಿಮಗೆ ಒಳ್ಳೆಯದೇ ಆಗೋದು. ಓಕೆ, ಸೊ ಫೈನಾನ್ಷಿಯಲ್ ಕನ್ಸ್ಟ್ರೇನ್ಸ್. ಸೊ ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಫೈನಾನ್ಸಸ್ಗೂ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನೋಡಬೇಕಾಗಿದೆ. ಆ್ಯಂಡ್ ಖಂಡಿತ ನಿಮ್ಮ ಫೈನಾನ್ಸಸ್ಸು ಇಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಓಕೆ, ಎಸ್, ಏನೇ ನಿಮ್ಮ ಫೈನಾನ್ಷಿಯಲ್ ಮ್ಯಾಟರ್ಸ್ಗೂ ನೀವು
ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಬೇಕು. ಯಾಕಂದರೆ ನಾವು ತುಂಬ ಖುಷಿಯಲ್ಲಿದ್ದಾಗ ಅಥವಾ ವ್ಯಕ್ತಿಗಳು ನಮಗೆ ಒಳ್ಳೆತನದಲ್ಲಿದ್ದಾಗ ನಾವು ತುಂಬ ಸ್ಪೆಂಡ್ ಮಾಡೋದು ಇರುತ್ತೆ, ಅಥವಾ ಅವ್ರಿಗೋಸ್ಕರನೇ ಅಂತಲೇ ನಾವು ಇಟ್ಟಿರ್ತೀವಿ. ಸೊ ಅದನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ತುಂಬ ಬ್ಯಾಲೆನ್ಸ್ಡಾಗಿ ಇರಬೇಕಾಗಿರೋ ಅವಶ್ಯಕತೆ ಇದೆ. ಅಗೇನ್ 22 ಅ ಮಾಸ್ಟರ್ ನಂಬರ್. ಸೊ 4 ಬರ್ತಾ ಇದೆ. ಸೊ ನೀವು ತುಂಬ ಬ್ಯಾಲೆನ್ಸ್ಡಾಗಿ ಇರಬೇಕು ಅನ್ನೋದು ಇಲ್ಲಿ ಬರ್ತಾ ಇದೆ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಮೈ ಗಾಡ್, 6th ಚಕ್ರ, ಏಂಜಲ್ ಆಫ್ ಸ್ಟ್ರೆಂತ್, ಮೈ ಗಾಡ್, 3rd ಚಕ್ರ. ಸೊ ಇಲ್ಲಿ ನಿಮ್ಮ ಚಕ್ರಾಸ್ ಮೇಲೆ ಬಹಳ ಬರ್ತಾ ಇದೆ. ಸೊ ಪ್ರಾಬಬಲಿ ನೀವು 7 ಚಕ್ರ ಹೀಲಿಂಗ್ ಮ್ಯೂಸಿಕ್ನ ಕೇಳಿ. ಓಕೆ, ಆ್ಯಂಡ್ ನಿಮ್ಮನ್ನು ನೀವು ಸ್ಟ್ರೆಂಥನ್ ಮಾಡಬೇಕು ಅಂದರೆ ನಿಮ್ಮ 3rd ಐ ಮತ್ತು ನಿಮ್ಮ 3rd ಚಕ್ರನ ನೀವು ತುಂಬ ಸ್ಟ್ರಾಂಗಾಗಿ ಇಲ್ಲಿ ಬಿಲ್ಡ್ ಮಾಡಬೇಕಾಗಿದೆ. ಸೊ ಬ್ಯಾಲೆನ್ಸ್, ಏಂಜಲ್ ಆಫ್ ಬ್ಯಾಲೆನ್ಸ್. ನೀವೇನು ಅಂದ್ಕೊತೀರಾ, ನೀವೇನು ಮಾಡ್ತೀರಾ, ಅದ್ರ ಮಧ್ಯದಲ್ಲೂ ನೀವು ಬ್ಯಾಲೆನ್ಸ್ನ ತರಬೇಕಾಗಿದೆ. ಓಕೆ, ಸೊ ಇಲ್ಲಿ ಸ್ಟ್ರೆಂತ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ವಾಕಿಂಗ್ ಅವೇ ಎನ್ವಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ತುಂಬ ಜನ ನಿಮ್ಮ ಪ್ರಗತಿ ಮೇಲೆ ಅಥವಾ ನಿಮ್ಮ ಒಂದು ಗಿಫ್ಟ್ಸ್ ಇರ್ಬೋದು, ಅಥವಾ ನಿಮ್ಮಲ್ಲಿರೋ ಕೆಲವೊಂದು ಗುಣಗಳಿರ್ಬೋದು, ಅಥವಾ ನಿಮ್ಮಲ್ಲಿರೋ ಕೆಲವೊಂದು ನೇಚರ್ ಇರ್ಬೋದು, ಅದ್ರ ಮೇಲೆ ಎನ್ವಿ ತೋರಿಸ್ತಾ ಇದ್ದಾರೆ, ಅಥವಾ ನಿಮ್ಮ ಮೇಲೆ ಕೋಪ ತೋರಿಸೋದು, ಅಥವಾ ನಿಮ್ಮನ್ನು ಎಲ್ಲರ ಮುಂದೆ ಕಮ್ಮಿ ಅಂತ ಇದು ಮಾಡೋದು, ನೀವು ಖುಷಿಯಾಗಿ ಇರಬಾರ್ದು, ಆ ಖುಷಿನೂ ನಿಮ್ಮಿಂದ ಕಿತ್ಕೊಬೇಕು ಅನ್ನೋ ಮೈಂಡ್ಸೆಟ್ ಇರೋರು ತುಂಬ ಜನ ಇರ್ತಾರೆ. ಆ್ಯಂಡ್ ಅವ್ರು ಕಾಯ್ತಿರ್ತಾರೆ, ಯಾರು ಬೇರೆಯವ್ರು ಬರಬೇಕು, ಇವ್ರ ಮುಂದೆ ಇವರನ್ನು ಕಮ್ಮಿ ಇದು ಮಾಡಬೇಕು ಅನ್ನೋದಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಬಿಕಾಸ್ ದೇ ಆರ್ ಜೆಲಸ್ ಆಫ್ ಯು. ಎನ್ವಿ, ಜೆಲಸಿ ವಿತ್ ಎನ್ವಿ ಇಸ್ ಸಮಥಿಂಗ್ ಡಿಫ್ರೆಂಟ್, ವೆರಿ ಹೇಟ್ರೆಡ್. ಅಂದರೆ ತುಂಬ ಜಾಸ್ತಿ ಅವರಿಗೆ ನಿಮ್ಮ ಮೇಲೆ ದ್ವೇಷ ಇದೆ. ಆ್ಯಂಡ್ ಒಂದು ಶತ್ರುಕ್ಕಿಂತನೂ ಒಂದು ಜಾಸ್ತಿ ನಿಮ್ಮ ಮೇಲೆ ಅವ್ರಿಗೆ ದ್ವೇಷ ಇರುತ್ತೆ. ಸೊ ಅಂಥವರಿಂದ ನೀವು ವಾಕ್ ಅವೇ ಮಾಡೋ ಶಕ್ತಿನ ಹೊಂದುತ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ದಟ್ ಈಸ್ ವೈ ಈ ಕೀನ ನೀವು ಪ್ರಾಬಬಲಿ ತೊಗೊಂಡಿರ್ಬೋದು. ಬಿಕಾಸ್ ಇಟ್ ಈಸ್ ಅ ಸರ್ಕಲ್ ಆ್ಯಂಡ್ ಯು ಆರ್ ಎಂಡಿಂಗ್ ಆಲ್ ದ ನೆಗೆಟಿವ್ ಆ್ಯಂಡ್ ಎಲ್ಲ ಪಾಸಿಟಿವ್ಗೋಸ್ಕರ ನೀವು ಮುಂದೆ ಹೋಗ್ತಾ ಇದ್ದೀರಾ. ಓಕೆ, ಸೊ ಯಾರೆಲ್ಲ ನಿಮ್ಮ ಬಗ್ಗೆ ಏನೆಲ್ಲ ಮಾತಾಡ್ತಾ ಇದ್ದಾರೋ ಅಥವಾ ಮಾಡ್ತಾ ಇದ್ದಾರೋ ಅದಕ್ಕೆ ನೀವು ತುಂಬಾ ಕಾಮಾಗಿ ಕಂಪೋಸ್ಡ್ ಆಗಿ ಒಂದು ಜವಾಬು ಕೊಡಿ ಆ್ಯಂಡ್ ಕೊಡ್ತಾ ಇದ್ದೀರಾ ಕೂಡ. ಎಸ್, ಅ ಮ್ಯಾನ್ ಹೋಲ್ಡಿಂಗ್ ಅ ಹಾರ್ಟ್, ಆಲ್ ಟೈಡ್ ಅಪ್, ಕಮ್ಯುನಿಟಿ. ಸೊ ಇಲ್ಲಿ ಇನ್ನೊಂದು ಇಲ್ಲಿ ಇನ್ನೊಂದು ಏನಿದೆ ಅಂದರೆ ಯು ವಿಲ್ ಗೆಟ್ ಅ ಗುಡ್ ಪಾರ್ಟ್ನರ್. ಸೊ ನಿಮಗೆ ನಿಮ್ಮ ಥರನೇ ಪ್ರೀತಿಸೋ ವ್ಯಕ್ತಿ, ಅಥವಾ ನಿಮ್ಮ ಥರನೇ ರೆಸ್ಪೆಕ್ಟ್ ಕೊಡೋದು, ಅಥವಾ ಬೌಂಡ್ರೀಸ್ನ ರೆಸ್ಪೆಕ್ಟ್ ಕೊಡೋ ವ್ಯಕ್ತಿ, ಅಥವಾ ನಿಮಗೆ ಯಾವ ಥರ ಬೇಕೋ ಆ ಥರನೇ ಆ ವ್ಯಕ್ತಿಗಳು ನಿಮಗೆ ಸಿಗ್ತಾ ಇದ್ದಾರೆ. ಓಕೆ, ಸೊ ಪ್ರಾಬಬಲಿ ನೀವು ಯಾರ್ದೋ ಮಾತನ್ನು ಕೇಳಿ ಇಲ್ಲಿ ಇಲ್ಲ, ಅಥವಾ ಅಟ್ಯಾಚ್ಮೆಂಟಲ್ಲೋ ಅಥವಾ ಯಾರ ಜೊತೆನೋ ಒಂದು ಕಂಫರ್ಟ್ ಝೋನಲ್ಲಿ ಇದ್ದು ಇನ್ನು ಭವಿಷ್ಯದಲ್ಲಿ ಬರೋ ವ್ಯಕ್ತಿಗಳನ್ನು ಕಳ್ಕೊಳ್ತಾ ಇದ್ದೀರಾ. ಅದು ಕಮ್ಯುನಿಟಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಅವರಿಗೆ ನಿಮ್ಮ ನಿರ್ಧಾರಗಳನ್ನು ಕೊಡೋದಕ್ಕೆ ಬಿಡಬೇಡಿ. ನನಗೆ ಕೆಮ್ಮು ಬರ್ತಾ ಇದೆ, ಐ ಡೋಂಟ್ ನೋ ವೈ, ಬಟ್ ಪ್ರಾಬಬಲಿ ನೀವು ಕೆಲವೊಂದನ್ನು ಮಾತಾಡ್ತಾನೇ ಇಲ್ಲ. ಯಾರೋ ನಿಮ್ಮನ್ನು ಅವರ ಮಾತಿನಿಂದ ಅಥವಾ ಅವರ ಭರವಸೆಗಳಿಂದ ನಿಮ್ಮನ್ನು ಬಂಧಿಸಿದ್ದಾರೆ. ಪ್ರಾಬಬಲಿ ಆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ಫ್ರೆಂಡ್ಶಿಪ್ ಚೆನ್ನಾಗಿಲ್ಲ, ಅಥವಾ ಏನೋ ಒಂದು ಡಿಟ್ಯಾಚ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನೀವು ಹೆದರ್ಕೊಳ್ತಾ ಇದ್ದೀರಾ. ಬಟ್ ಇಲ್ಲಿ ಈ ಕಾರ್ಡ್ ನೋಡೋದಾದರೆ ಕಂಪ್ಲೀಟಾಗಿ ನೀವು ಈಸಿಯಾಗಿ ಈ ಬಂಧನನ ಬಿಡಿಸ್ಕೊಬಹುದು. ಆ್ಯಂಡ್ ಭಯ ಬೇಡ, ಖಂಡಿತ ನಿಮ್ಮ ಲೈಫಲ್ಲಿ ಒಳ್ಳೆಯ ವ್ಯಕ್ತಿಯ ಆಗಮನ ಇದೆ. ಆ್ಯಂಡ್ ಈ ವ್ಯಕ್ತಿ ಜೊತೆ ನೀವು ಚೆನ್ನಾಗಿ ಕೂಡ ಇರ್ತೀರಾ. ಬಟ್ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿನ ನೀವು ಬದಲಾಯಿಸೋ ಶಕ್ತಿನ ಹೊಂದಬೇಕಾಗಿದೆ. ಬಿಕಾಸ್ ತುಂಬ ಜನ
ಪ್ರಾಬಲಿ ಗೊತ್ತಿರುತ್ತೆ ಅವರಿಗೆ ನೀವು ನಾಳೆ ಒಂದಿನ ಚೆನ್ನಾಗಿರ್ತೀರಾ, ಅವ್ರಿಗಿಂತ ಮೀರಿ ನೀವು ಚೆನ್ನಾಗಿರ್ತೀರಾ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಅವರು ಕೆಲವೊಂದು ಸತಿ ಅದು ಫ್ಯಾಮಿಲಿ ಮೆಂಬರ್ಸೇ ಇರ್ತಾರೆ. ಓಕೆ, ಸೊ ಅವರನ್ನು ನೀವು ಹೊರಗೆ ಇದು ಮಾಡಿ ನಿಮ್ಮ ಲೈಫನ್ನು ನೀವು ನೋಡ್ಕೋಬೇಕಾಗಿದೆ. ಇಟ್ ಡಸಂಟ್ ಮೀನ್ ನಿಮಗೆ ವಯಸ್ಸಾಗಿದೆ, ನಿಮಗೆ ಒಳ್ಳೆ ವ್ಯಕ್ತಿ ಸಿಗಲ್ಲ, ಅಥವಾ ಏನೋ ಒಂದು ಆಗಿದೆ ನಿಮಗೆ ಒಳ್ಳೆ ವ್ಯಕ್ತಿ ಸಿಗಲ್ಲ ಅನ್ನೋದನ್ನು ನಿಮ್ಮ ತಲೆಯಿಂದ ತೆಗೆದು ಹಾಕಿ. ಓಕೆ, ತುಂಬ ಜನ ನಿಮ್ಮನ್ನು ಯಾವ ಥರ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಬಂದು ಇನ್ನೇನು ನೀವು ಡಿಸಿಷನ್ಸ್ ಮಾಡೋಕ್ಕೆ ಲಾಯಕ್ಕಿಲ್ಲ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನ ಇಷ್ಟೇ, ನೀವು ಇದನ್ನೇ ಮುಂದೆ ತೊಗೊಂಡು ಹೋಗಬೇಕು ಅನ್ನೋದನ್ನೇ ನಿಮ್ಮ ತಲೆನ ತುಂಬಿಸ್ತಾ ಇದ್ದಾರೆ. ದಯವಿಟ್ಟು ಆ ಒಂದು ಇದರಿಂದ ಹೊರಗೆ ಬನ್ನಿ. ಓಕೆನಾ? ಸೊ ತುಂಬ ಜನ ನಿಮ್ಮನ್ನು, ನಿಮ್ಮ ಫೈನಾನ್ಸಸ್ಸು ಹೌದು, ಸೊ ತುಂಬ ಜನ ನಿಮ್ಮನ್ನು ಫೈನಾನ್ಷಿಯಲಿನೂ ನಿಮ್ಮನ್ನು ಬಂದಿಯಾಗಿ ಇಟ್ಕೊಂಡಿದ್ದಾರೆ. ಸೊ ನಿಮ್ಮ ದುಡ್ಡೇ ಇಟ್ಕೊಂಡು ನಿಮಗೆ ಕೊಡ್ದಲೆ ನಿಮ್ಮನ್ನೇ ಬಂದಿಯಾಗಿ ಇಟ್ಕೊಂಡು ನಿಮ್ಮ ಹತ್ರನೇ ಕೆಲಸ ಮಾಡಿಸ್ಕೊಂಡು ನಿಮಗೆ ಅಂತ ಇದ್ದಾರೆ. ಓಕೆ, ಸೊ ಇದನ್ನೆಲ್ಲ ನೀವು ಫಿನಿಷ್ ಮಾಡಬೇಕು ಆ್ಯಂಡ್ ಧೈರ್ಯವಾಗಿ ಮಾಡಬೇಕು. ಹೀಲರ್ ಆಫ್ ಏಜಸ್, ಬಿಕಾಸ್ ಹೀಲಿಂಗು ನಿಮ್ಮ ಕಡೆ ಬರ್ತಾ ಇದೆ. ಯಾರೋ ಒಬ್ಬರು ಮೆಜಿಷಿಯನ್ ಈಸ್ ಒಳ್ಳೆಯವರೇ, ಬಟ್ ಇಟ್ ಈಸ್ ಇನ್ ದ ರಾಂಗ್ ಪೊಸಿಷನ್. ಸೊ ರಾಂಗ್ ಪೊಸಿಷನಲ್ಲಿ ಇರೋರಿಗೆ ಹೀಲರ್ ಬರ್ತಾ ಇದ್ದಾರೆ. ಸೊ ಯಾವ್ಯಾವ ಪೊಸಿಷನಲ್ಲಿ ಯಾವ ವ್ಯಕ್ತಿ ನೆಗೆಟಿವ್ ಮಾಡ್ತಾ ಇರ್ತಾರೋ ಹಾಗೆ ಪಾಸಿಟಿವ್ ಮಾಡೋರು ಇರ್ತಾರೆ. ಸೊ ನಿಮಗೆ ಪಾಸಿಟಿವ್ ಹೀಲಿಂಗು ಸಿಗುತ್ತೆ. ಸೊ ನೀವು ಧೈರ್ಯ ಮಾಡಬೇಕು ಅಷ್ಟೇ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಮತ್ತೆ ಏನಿದೆ, ಮತ್ತೆ ಮೆಸೇಜ್ ಏನಿದೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ ಮೆಸೇಜ್ ಏನಿದೆ, ಫೈಲ್ ನಂಬರ್ 1 ಮೆಸೇಜ್ ಏನಿದೆ, ಕಾಂಟ್ರಾಕ್ಟ್. ಓಕೆ, ಪೇಷನ್ಸ್, ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್, ಮ್ಯಾನ್ ಹೋಲ್ಡಿಂಗ್ ಅ ಹಾರ್ಟ್, ಎಲ್ಲ ಸಿಗ್ತಾ ಇದೆ ನಿಮಗೆ. ಪ್ರಾಬಲಿ ನೀವು ಇಷ್ಟು ದಿನ ಏನೋ ಒಂದು ಕಾರ್ಮಿಕ್ ಕಾಂಟ್ರ್ಯಾಕ್ಟ್ನ ಎಂಡ್ ಮಾಡ್ತಾ ಇದ್ದೀರಾ. ಪ್ರಾಬಲಿ ನಿಮ್ಮದು ಇದು ಪ್ರಾರಬ್ಧ ಇರ್ಬೋದು. ಪ್ರಾಬಲಿ ನಿಮಗೆ ಕೆಲವೊಂದು ಜನ್ಮಗಳಿಂದ ನಿಮ್ಮ ಒಂದು ಪೆಂಡಿಂಗ್ ಕರ್ಮನ ನೀವು ಹೀಲ್ ಮಾಡ್ಕೊತಾ ಇದ್ದೀರಾ. ಆ್ಯಂಡ್ ಪೇಷನ್ಸ್ ಈಸ್ ದ ಕೀ. ತುಂಬ ಪೇಷನ್ಸ್ನ ಇಟ್ಕೊಳ್ಳಿ, ಬಿಕಾಸ್ ನಿಮಗೆ ಮನಿ ಹೆಲ್ಪು ಬರ್ತಾ ಇದೆ. ಓಕೆ, ಸೊ 43, 45, 20, 22, ಓಕೆ, ಸೊ 53, 51. ಸೊ ಪೇಷನ್ಸ್ ಇಟ್ಕೊಳ್ಳಿ, ನಿಮಗೆ ಖಂಡಿತ ನ್ಯಾಯ ಅಂತೂ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್. ಓಕೆ, ಸೊ ಪೇಷನ್ಸಲ್ಲಿರಿ. ನೀವು ಯಾವುದೋ ಒಂದು ದಾರಿಯಲ್ಲಿದ್ದೀರಾ ಆ್ಯಂಡ್ ನಿಮಗೆ ದಾರಿಗಳು ಇದ್ರೂ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ ದಾರಿನ ಆಯ್ಕೆ ಮಾಡ್ಕೊಬೇಕು ಅಂದರೆ. ಸೊ ದಯವಿಟ್ಟು ಪೇಷನ್ಸಲ್ಲಿರಿ, ಯಾಕಂದರೆ ನಿಮಗೆ ದಾರಿ ಖಂಡಿತ ಸಿಗುತ್ತೆ. ಡು ಯು ನೋ ದ ಅಪೋಸಿಟ್ ಹಿಯರ್ 6 ಆ್ಯಂಡ್ ದಿಸ್ ಈಸ್ ಆಲ್ಸೋ 6, 24. ಓಕೆ, 4 + 2 6. ಸೊ ಖಂಡಿತ ನಿಮಗೆ ದಾರಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಅ ಮ್ಯಾನ್ ವಿತ್ ಅ ಕಾಯಿನ್ ಇಲ್ಲಿ ಯಾವ ಥರ ಇದೆ ಅಂದರೆ, ನಿಮ್ಮ ಪೇಷನ್ಸಿಗೆ ಯಾವ ವ್ಯಕ್ತಿ ಸಿಗ್ತಾರೆ ಅಂದರೆ, ನೀವು ಇಷ್ಟು ದಿನ ಏನೆಲ್ಲ ಮಾತಾಡ್ತಾ ಇಲ್ಲ, ಅಥವಾ ನಿಮಗೋಸ್ಕರ ನೀವು ಏನನ್ನು ಮಾತಾಡ್ತಾ ಇಲ್ಲ, ಅಥವಾ ನಿಮಗೋಸ್ಕರ ನೀವು ಏನನ್ನ ಧ್ವನಿನ ಎತ್ತುತ್ತಾ ಇರಲಿಲ್ಲ, ಅಥವಾ ನಿಮಗೋಸ್ಕರ ನೀವು ಏನನ್ನು ಮಾಡ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು, ಅಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ. ನಿಮ್ಮ ಥ್ರೋಟ್ ಚಕ್ರ ಹೀಲ್ ಆಗ್ತಾ ಇದೆ. ಆ್ಯಂಡ್ ಈ ವ್ಯಕ್ತಿ ನಿಮಗೆ ಫೈನಾನ್ಷಿಯಲಿನೂ ಸ್ಟ್ರಾಂಗ್ ಮಾಡ್ತಾರೆ, ಅಥವಾ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಆ್ಯಂಡ್ ಈ ವ್ಯಕ್ತಿ ನಿಮಗೆ ಮಾತಾಡೋದು ಶಕ್ತಿನ ನಿಮಗೆ ಕೊಡ್ತಾ ಇದ್ದಾರೆ. ಮಾತಾಡೋದ್ರಿಂದ ಒಂದು ಶಕ್ತಿನೂ ಇದೆ, ಆ್ಯಂಡ್ ಮಾತಾಡೋದ್ರಿಂದ ಒಂದು ಹಾಳು ಮಾಡೋದು ರೀತಿಯೂ ಇದೆ. ಸೊ ದಯವಿಟ್ಟು ನಿಮ್ಮ ಶಕ್ತಿನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ನಿಮಗೆ ಎಲ್ಲದರ ಕೀನು ಸಿಗ್ತಾ ಇದೆ, ಬಟ್ ನೀವು ಅದಕ್ಕೆ ಮುಂದೆ ನುಗ್ಗೋಕ್ಕೆ ಧೈರ್ಯವನ್ನು ಮಾಡಬೇಕಷ್ಟೆ. ಓಕೆ, ಸೊ ನೋಡೋಣ ಸ್ಪಿರಿಟ್ ಗೈಡ್ಸಿಂದ ನಿಮಗೆ ಮೆಸೇಜ್ ಏನಿದೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ, ಪ್ಲೀಸ್ ಫೈಲ್ ನಂಬರ್ 1 ಸ್ಪಿರಿಟ್ ಗೈಡ್ ಮೆಸೇಜಸ್ ಏನಿದೆ. ಸ್ಟ್ಯಾಂಡ್ ಯೋರ್ ಗ್ರೌಂಡ್, ಅ ಚೈಲ್ಡ್ಸ್ ಲವ್, ಆ್ಯನ್ಸಿಸ್ಟ್ರಲ್ ವಿಸ್ಡಮ್. ಓಕೆ, ಸೊ ಇಲ್ಲಿ ಹೀಲರ್ ಬಂದಿತ್ತು, ಇಲ್ಲಿ ಆ್ಯನ್ಸಿಸ್ಟ್ರಲ್ ವಿಸ್ಡಮ್ ಬಂದಿದೆ. ಆ್ಯಂಡ್ ಅಗೇನ್ ಅ ಗ್ರೀನ್ ಕಾರ್ಡ್ ಅ ಲಾಟ್.
ಸೊ ನಿಮ್ಮ ಹಾರ್ಟ್ ಚಕ್ರ ಈಸ್ ಆಲ್ವೇಸ್ ಹೀಲಿಂಗ್. ಬಟ್ ಏನು ಗೊತ್ತಾ, ನಮಗೋಸ್ಕರ ನಾವೇ ನಿಲ್ಲಬೇಕಾಗತ್ತೆ, ನಾವೇ ನಮಗೋಸ್ಕರ ಸುರಕ್ಷೆನ ಮಾಡ್ಕೋಬೇಕಾಗತ್ತೆ, ನಮಗೋಸ್ಕರ ನಾವೇ ಮಾತಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಪೀಪಲ್ ವಿಲ್ ನೋ ದಟ್ ನಾವೇನು ಮಾಡ್ತಾಯಿದ್ದೀವಿ ಅಥವಾ ನಮ್ಮ ಏನು ಕೆಲಸ ಇದೆ ಅದರಿಂದ ಅವರಿಗೂ ಗೊತ್ತಾಗುತ್ತೆ. ಸೊ ಇವ್ರ ತಪ್ಪೇನೂ ಇಲ್ಲ ಅನ್ನೋದು. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಕಾನ್ಫಿಡೆನ್ಸ್ನ ನೀವು ಫಸ್ಟು ಜಾಸ್ತಿ ಮಾಡ್ಕೋಬೇಕಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಆ್ಯಕ್ಷನ್ನ ತೊಗೊಬೇಕಾಗಿದೆ. ಸೊ ಈ ಹಿಂದೆ ನಾನು ಏನೆಲ್ಲ ಹೇಳಿದ್ದೀನಿ, ಯಾವುದ್ರ ಮೇಲೆ ನೀವು ಆ್ಯಕ್ಷನ್ನ ತಗೊಬೇಕು ಆ್ಯಂಡ್ ಅದು ಟೈಮ್ ಟು ಟೈಮ್ ತೊಗೊತಾ ಇರಬೇಕು. ಬಿಕಾಸ್ ಎವ್ರಿ ಟೈಮ್ ಇದೇ ಥರ ಇರೋದಿಲ್ಲ. ಓಕೆ, ಆ್ಯಂಡ್ ಇವಾಗ ದಿಸ್ ಇಸ್ ದ ಮೂಮೆಂಟ್, ನೀವು ನಿಮ್ಮ ಗ್ರೌಂಡನ್ನ ತೊಗೊಬೇಕು ಆ್ಯಂಡ್ ನಿಮ್ಮನ್ನು ನೀವು ಸ್ಟ್ರಾಂಗ್ ಆಗಿ ಫೌಂಡೇಶನ್ನ ನೀವು ಇಲ್ಲಿ ನಿಲ್ಲಬೇಕು. ಆ್ಯಂಡ್ ನೀವು ಇದನ್ನು ಮಾಡಬಹುದು ಅನ್ನೋದು ಇಲ್ಲಿ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇದ್ದಾರೆ. ಸೊ ನಿಮಗಿದನ್ನು ಮಾಡೋಕ್ಕೆ ಆಗೋದಿಲ್ಲ ಅಂತ ಅಲ್ಲ, ಯು ವಿಲ್ ಡೂ ಇಟ್ ಅನ್ನೋದು ಇಲ್ಲಿ ಹೇಳ್ತಾ ಇರೋದು. ಆ್ಯಂಡ್ ಅ ಚೈಲ್ಡ್ಸ್ ಲವ್, ಮಕ್ಕಳ ಪ್ರೀತಿ ನಿಮಗೆ ಯಾವತ್ತೂ ಸಿಗತ್ತೆ. ಸೊ ಪ್ರಾಬಬಲಿ ನೀವು ಮಕ್ಕಳಿಗೋಸ್ಕರ ಸ್ಟ್ರಗಲ್ ಮಾಡ್ತಾಯಿದ್ದೀರಾ, ಅಥವಾ ಮಕ್ಕಳಿಗೋಸ್ಕರ ಚಿಂತೆ ಮಾಡ್ತಾಯಿದ್ದೀರಾ, ಅಥವಾ ಅವ್ರ ಬಗ್ಗೆನೇ ನಿಮಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರ್ಬೋದು, ಇಲ್ಲ ಮಕ್ಕಳು ನಿಮ್ಮನ್ನು ಯಾವತ್ತೂ ಪ್ರೀತಿ ಮಾಡ್ತಾರೆ, ಆ ಪ್ರೀತಿ ಯಾವತ್ತೂ ಇದ್ದೇ ಇರುತ್ತೆ. ಸೊ ಡೋಂಟ್ ವರಿ. ಆ್ಯಂಡ್ ಈಗ ಸದ್ಯಕ್ಕೆ ನಿಮ್ಮ ಮಕ್ಕಳ ಜೊತೆನೂ ನೀವು ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ನಿಮ್ಮ ಮಕ್ಕಳ ಜೊತೆ ನೀವು ಎಷ್ಟು ಒಳ್ಳೆ ಟೈಮನ್ನ ಸ್ಪೆಂಡ್ ಮಾಡ್ತೀರಾ, ಅದೇ ನಿಮಗೆ ಒಂದು ನರಿಶ್ಮೆಂಟ್, ಅಂದರೆ ಒಂದು ಪೋಷಣೆ ನಿಮಗೆ. ಓಕೆನಾ? ಸೊ ಮಕ್ಕಳು ಹುಟ್ಟುತ್ತಾನೆ ನಾವು ನೋಡಿರ್ತೇವೆ, ಅಥವಾ ಅವರನ್ನು ಬೆಳೆಸಿರ್ತೀವಿ, ಅಥವಾ ಅವರನ್ನು ಒಂದು ರೀತಿಯಲ್ಲಿ ಬೆಳೆಸಿರ್ತೀವಿ ಅಲ್ವಾ, ಅವ್ರನ್ನ ಹೇಗೆ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ನೀವು ನಿಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅಥವಾ ಅವ್ರನ್ನ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ಬೇರೆಯವರಿಂದ ಕೇಳಬೇಡಿ. ಸೊ ನಿಮಗೆ ಗೊಂದಲಗಳಿದ್ದರೆ ಒಳ್ಳೆ ಅಡ್ವೈಸ್ ತಗೊಳ್ಳಿ. ಆ್ಯಂಡ್ ನಿಮ್ಮ ಮಕ್ಕಳ ಬಗ್ಗೆ ನೀವು ಚಿಂತೆ ಮಾಡೋದನ್ನು ಬಿಡಿ, ಆದಷ್ಟು ಮಕ್ಕಳ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ. ಓಕೆ, ಸೊ ಖಂಡಿತ ನಿಮ್ಮ ಒಂದು ಭಾಗ ಅವರು. ಸೊ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಸೊ ದಯವಿಟ್ಟು ಅವ್ರ ಮೇಲೆ ಒಂದು ಸ್ವಲ್ಪ ಸಹನೆ ಇರಲಿ. ಓಕೆ, ದೇ ವಿಲ್ ಆಲ್ಸೋ ಚೇಂಜ್. ಅವರು ನಿಮ್ಮನ್ನು ಅರ್ಥ ಮಾಡ್ಕೊತಾರೆ. ಅನ್ನೋ ಕನೆಕ್ಷನ್ ಎಲ್ಲೂ ಹೋಗೋದಿಲ್ಲ. ಸೊ ಎಲ್ಲೋ ಕಳೆದೋಗುತ್ತೆ, ಏನೋ ಒಂದು ಆಗಿಬಿಡುತ್ತೆ. ಆ್ಯನ್ಸಿಸ್ಟ್ರಲ್ ವಿಸ್ಡಮ್. ಸೊ ಇಲ್ಲಿ ನಿಮಗೆ ಪ್ರಾಬಬಲಿ ಗೊತ್ತಿಲ್ಲದೇನೋ ಕೆಲವೊಂದು ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಸಿಗುತ್ತೆ, ಗೊತ್ತಿಲ್ಲದೇನೋ ನಿಮ್ಮದೊಂದು ದಿನಚರಿ ಇರುತ್ತೆ, ನಿಮಗೆ ಗೊತ್ತಿರಲ್ಲ ಆ ದಿನಚರಿ ನಿಮಗೆ ಹೆಲ್ಪ್ ಮಾಡ್ತಿರುತ್ತೆ ಫೈನಾನ್ಷಿಯಲ್ ಗೇನ್ಸ್ಗೋ ಪ್ರೊಟೆಕ್ಷನ್ಗೋ ಏನೋ. ಆ್ಯಂಡ್ ಸಡನ್ಲಿ ಒಂದಿನ ಯಾವುದೋ ಒಂದು ಬುಕ್ಕಲ್ಲೋ ಅಥವಾ ಎಲ್ಲೋ ಒಂದು ಕಡೆ ನೀವು ಓದ್ತೀರಾ, ನೀವು ಹಿಂಗೆ ಮಾಡಿದ್ರೆ ಈ ಥರ ಒಳ್ಳೆ ಫಲಗಳು ಸಿಗ್ತಾ ಇದೆ. ಬಟ್ ಬಿಫೋರ್ ಅದನ್ನು ಓದೋಕ್ಕೂ ಮುಂಚೆನೇ ನಿಮಗೆ ಗೊತ್ತಿರುತ್ತೆ, ಓ ಎಸ್ ಇದು ನನ್ನ ಒಂದು ಇದರಲ್ಲಿ ಇದೆ, ನನ್ನ ಒಂದು ಥಾಟ್ಸಲ್ಲೇ ಇದಿದೆ, ಮುಂಚೆಯಿಂದನೂ ನಾನು ಇದನ್ನು ಪಾಲಿಸ್ತಾ ಇದ್ದೀನಿ, ನಾನು ಇದನ್ನು ಈಗ ನೋಡ್ತಾ ಇದ್ದೀನಿ, ಬಟ್ ಇದನ್ನು ನಾನು ತುಂಬ ಹಿಂದೆಯಿಂದ ಮಾಡ್ತಾ ಇದ್ದೀನಿ ಅನ್ನೋದು. ದಟ್ ಈಸ್ ದ ಆ್ಯನ್ಸಿಸ್ಟ್ರಲ್ ವಿಸ್ಡಮ್. ಪ್ರಾಬಬಲಿ ನಿಮ್ಮ ತಾತ ಮುತ್ತಾತ ಮಾಡಿರೋ ಬಿಸ್ನೆಸ್ ನಿಮಗೆ ಬರ್ಬೋದು, ಅಥವಾ ಅವ್ರು ಮಾಡೋ ಒಂದು ಕೆಲವೊಂದು ಟೀಚಿಂಗ್ಸ್ ಇರ್ಬೋದು, ಅಥವಾ ಏನೋ ಒಂದು ಅವರು ನಿಮಗೆ ಬಿಟ್ಟು ಹೋಗಿರೋ ಒಂದು ಧನ ಸಂಪತ್ತಿ ಅಂದರೆ ಇಲ್ಲಿ ದುಡ್ಡು ಕಾಸು ಅಲ್ಲ, ಇಲ್ಲಿ ಧನ ಸಂಪತ್ತು ನಿಮ್ಮ ವಿದ್ಯೆ ಬುದ್ಧಿ ಹಾಗೂ ಅವರು ಮಾಡಿರೋ ಕೆಲಸ. ಸೊ ತುಂಬ ಜನ ನಾನು ನೋಡಿದ್ದೀನಿ, ಅವರು ಏನೋ ಕೆಲಸ ಮಾಡ್ತಿರ್ತಾರೆ, ಬಟ್ ಸಡನ್ಲಿ ಅವರ ತಂದೆ ತಾಯಿನೋ ಮುತ್ತಾತನೋ ಮುತ್ತಜ್ಜಿನೋ ಏನೋ ಒಂದು ಮಾಡ್ತಿದ್ರು, ಅದನ್ನೇ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅದರಲ್ಲಿ ಅವರು ಕ್ಲಿಕ್ ಆಗ್ತಾರೆ ಅಂದು ಅವರ ಒಂದು ಬ್ರ್ಯಾಂಡೇ ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಪ್ರಾಬಬಲಿ ಈ ಹಿಂದೆ ನೀವು ಏನಾರ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ ಅದು ನಿಮ್ಮ ಪಾಸ್ಟ್ ಆ್ಯನ್ಸಿಸ್ಟರಲ್ ವಿಸ್ಡಮಿಂದ ಕೂಡ ನಿಮ್ಮ ಆ್ಯನ್ಸಿಸ್ಟರ್ಸ್ಗೆ ಪ್ರೇ ಮಾಡ್ಕೊಳ್ಳಿ. ದಯವಿಟ್ಟು ನನಗೆ ಈ ಒಂದು ಪ್ರಾಬ್ಲಮಿಂದ ಸೊಲ್ಯೂಷನ್ನ ಹುಡುಕೊಡಿ ಅಂತ ಖಂಡಿತ ನಿಮ್ಮ ಕನಸಲ್ಲಾಗಿರ್ಬೋದು ಅಥವಾ ಮನಸ್ಸಲ್ಲಾಗಿರ್ಬೋದು ಅಥವಾ ಯಾರಿಂದನಾರೋ ನಿಮಗೆ ದಾರಿ ಸಿಗೋ ಚಾನ್ಸಸ್ ಇಲ್ಲಿ ಇದೆ. ಆ್ಯಂಡ್ ಈಗಲೇ ಅಂತಲ್ಲ, ಅವರು ಪ್ರತಿಯೊಂದು ಜನ್ಮ, ನೀವು ಬರೋ ಪ್ರತಿಯೊಂದು ಜನ್ಮದಲ್ಲೂ ಇವರ ಸಪೋರ್ಟ್ ನಿಮಗೆ ಇದ್ದೇ ಇರುತ್ತೆ. ಸೊ ನಿಮ್ಮ ಹಿರಿಯರನ್ನು ಯಾವತ್ತೂ ಮರಿಬೇಡಿ. ಓಕೆ, ಸೊ ಓಕೆ ರಿಸೀವ್
ವಿಘ್ನೇಶ್ವರ ಏಂಜಲ್ಸ್ ಇನ್ ಶ್ರೀ ಕೃಷ್ಣ ಮತ್ತು ಸ್ಪಿರಿಟ್ ಗೈಡ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬ್ರೀತ್, ಬಿಲೀವ್. ಓಕೆ, ಸೊ ಪ್ರಾಬಬಲಿ ತುಂಬ ಜನಕ್ಕೆ ನೀವು ಕೊಟ್ಟಿದ್ದೀರಾ. ಈಗ ನಿಮಗೆ ಯಾರು ಏನಾರ ಕೈ ಚಾಚಿ ಕೊಡ್ತಾ ಇದ್ದರೆ ಖಂಡಿತ ಅದನ್ನು ತಗೊಳ್ಳಿ. ಬಿಕಾಸ್ ಅದು ಪ್ರೀತಿ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ಅಥವಾ ಅಡ್ವೈಸ್ ಆಗಿರಬಹುದು, ನಿಮಗೆ ಒಂದು ವಿಸ್ಡಮ್ ಆಗಿರ್ಬೋದು, ಏನೋ ಒಂದು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಬೋದು ಸಪೋಸ್. ಓಕೆ, ಸೊ ಅದು ಕುಕ್ಕಿಂಗ್ ವಿಚಾರನೇ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಯಾರು ನಿಮಗೆ ಗಿಫ್ಟನ್ನು ಕೊಡ್ತಾ ಇದ್ದರೆ ಖಂಡಿತ ಅದನ್ನು ಒಳ್ಳೆ ಮನಸ್ಸಿಂದ ತಗೊಳ್ಳಿ. ಬಿಕಾಸ್ ಆಲ್ರೆಡಿ ನೀವು ತುಂಬ ಜನಕ್ಕೆ ಕೊಟ್ಟಿರ್ತೀರ. ಸೊ ಇಟ್ ಈಸ್ ನಾಟ್, ತುಂಬ ಜನಕ್ಕೆ ಏನು ಗೊತ್ತಾ, ಕೊಡೋ ಒಂದು ಇದಿರುತ್ತೆ, ತಗೊಳ್ಳೋದು ಒಂದು ಅವರಿಗೆ ಒಂದು ಸ್ವಲ್ಪ ಮುಜುಗರ ಅಂತಲ್ಲ, ಟೈಪ್ ಆಫ್ ಈಗೋ. ಅಂದರೆ ಅವ್ರಿಗೇನಂದರೆ ಕೊಡೋದ್ರಲ್ಲಿ ಖುಷಿ ಇರುತ್ತೆ, ತಗೊಳ್ಳೋದ್ರಲ್ಲಿ ಖುಷಿ ಇರೋದಿಲ್ಲ. ಸೊ ಪ್ರಾಬಬಲಿ ಇಲ್ಲಿ ಸ್ಪಿರಿಟ್ ಗೈಡ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ನಿಮ್ಮ ತಂದೆ ತಾಯಿ ನಿಮಗೆ ಆಶೀರ್ವಾದ ಮಾಡಿದ್ರೆ ನೀವು ತಗೊತೀರಾ ತಾನೇ? ಸೊ ಬ್ಲೆಸ್ಸಿಂಗ್ಸ್ ಬೇಡ ಅಂತೀರಾ? ಇಲ್ಲ ತಾನೇ? ದಿಸ್ ಈಸ್ ಯೋರ್ ಬ್ಲೆಸ್ಸಿಂಗ್. ಓಕೆ, ಸೊ ಇಫ್ ದ ಬ್ಲೆಸ್ಸಿಂಗ್ ಇಸ್ ಕಮಿಂಗ್, ಟೇಕ್ ಇಟ್. ಯಾರೋ ನಿಮಗೆ ಒಂದು ಸಣ್ಣ ಹೆಲ್ಪ್ ಮಾಡ್ತಾರಾ? ತಗೊಳ್ಳಿ. ಯಾರೋ ನಿಮಗೆ ಎಜುಕೇಷನ್ ಇನ್ಫಾರ್ಮೇಷನ್ ಕೊಡ್ತಾರಾ? ತಗೊಳ್ಳಿ. ಸೊ ಫ್ಲೋ ವಿತ್ ದ ಯುನೋ, ಇವಾಗ ಯಾವುದೇ ಒಂದು ನೀರು ಪ್ರವಾಹ ಇರಲಿ, ಸೊ ಗೋ ವಿತ್ ದ ಫ್ಲೋ ಅಂತಾರೆ. ಸೊ ಹಾಗೆ ನೀವು ನಿಮ್ಮ ಜೀವನದಲ್ಲೂ ನಡ್ಕೊತಾ ಹೋಗಬೇಕು. ಸೊ ನಿಮ್ಮ ಬಾಡಿ ಮತ್ತು ಸೋಲು ನೇಚರಿಗೆ ತುಂಬ ಕನೆಕ್ಟೆಡ್ ಇದೆ. ಸೊ ದಯವಿಟ್ಟು ನೇಚರಿಗೆ ಹೋಗಿ, ಖಂಡಿತ ನಿಮಗೆ ಅಲ್ಲಿಂದ ಎನರ್ಜಿ ಸಿಗುತ್ತೆ. ಸೊ ಸಾಕಷ್ಟು ಗ್ರೀನ್ ಇರೋದ್ರಿಂದ ಸೊ ನೀವು ನೇಚರಲ್ಲಿ ಹೋಗೋದು, ಬ್ರೀತಿಂಗ್ ಎಕ್ಸಸೈಸಸ್ ಮಾಡೋದು ಅಥವಾ ವಾಕ್ ಮಾಡೋದು ಇದೆಲ್ಲ ಮಾಡಬೇಕಾಗಿದೆ. ಆ್ಯಂಡ್ ಡಿವೈನ್ ಕನೆಕ್ಷನ್ ನಿಮಗೆ ಅಲ್ಲಿಂದಾನೇ ಸಿಗೋದು. ಸೊ ಪ್ರಾಣ ಅನ್ನೋದು ನಮಗೆ ನಮ್ಮ ಸುತ್ತಮುತ್ತ ಇರೋ ಎನ್ವೈರ್ಮೆಂಟಿಂದನೇ ಸಿಗೋದು. ಅದು ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಭೂಮಿ ಆಗಿರಬಹುದು, ಆಕಾಶ ಆಗಿರ್ಬೋದು, ಬ್ರಹ್ಮಾಂಡ ಆಗಿರ್ಬೋದು. ಸೊ ದೇ ಆರ್ ದ ಮೇನ್ ನಮಗೆ ಒಂದು ಸ್ಟ್ರೆಂತು. ಸೊ ಅವ್ರ ಹತ್ರ ಹೋಗಿ ಆ್ಯಂಡ್ ನೀವು ಖಂಡಿತ ರಿಜುನೇಟ್ ಆಗ್ತೀರಾ. ಓಕೆ, ಸೊ ಬಿಲೀವ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್, ಟ್ರಸ್ಟ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಏನೋ ಆಗಿರ್ಬೋದು, ಬಟ್ ಬಿಲೀವ್ ಮಾಡಿ. ಅದೆಲ್ಲ ನಿಮ್ಮ ಕೆಟ್ಟದಕ್ಕಾಗಿರೋದಿಲ್ಲ, ನಿಮ್ಮ ಒಳ್ಳೆಯದಕ್ಕಾಗಿರುತ್ತೆ. ಸೊ ಕೆಟ್ಟದ್ದು ಆದ್ರೂ ಪ್ರಾಬಬಲಿ ದೇವರಿಗೆ ಆ ಶಕ್ತಿ ಇದೆ ಅದನ್ನು ಸರಿ ಮಾಡೋಷ್ಟು. ಸೊ ನೀವೇನೇ ಮಾಡೋಕ್ಕೆ ಹೋದ್ರೂ ಅದನ್ನು ಡೌಟ್ ಪಡಬೇಡಿ, ಖಂಡಿತ ನಿಮ್ಮ ಸಕ್ಸಸ್ ಇದೆ. ಓಕೆ, ನಿಮಗೇನು ಮಾಡಬಹುದು ಅಥವಾ ನಿಮಗೆ ಏನು ಮಾಡೋಕ್ಕಾಗೋದಿಲ್ಲ, ನಿಮಗೇನು ಸಕ್ಸಸ್ ಇದೆ, ಏನು ಫೇಲ್ಯೂರ್ ಇದೆ, ಇದೆಲ್ಲ ತಲೆಗೆ ಹಾಕೋಬೇಡಿ. ನಿಮಗೆ ಬಿಲೀಫ್ ಇದೆಯಾ? ಹೌದು, ನಾನು ಇದನ್ನು ಮಾಡ್ತೀನಿ, ನನ್ನಿಂದ ಇದು ಸಾಧ್ಯ ಅನ್ನೋದು ಅಷ್ಟು ಸಾಕು. ನೀವು ಯಾವಾಗ ಅದನ್ನು ಬಿಲೀವ್ ಮಾಡೋಕ್ಕೆ ಶುರು ಮಾಡ್ತೀರಾ, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ಯು. ಓಕೆ, ಸೊ ಅದನ್ನು ನಾವು ನಂಬಿಕೆ ಇಡೋದ್ರಿಂದ ನಮ್ಮ ಲೈಫಲ್ಲಿ ಸಾಕಷ್ಟು ಚೇಂಜಸ್ ಆಗುತ್ತೆ. ಓಕೆ, ಸೊ ಯಾರೋ ಇದನ್ನು ನೀವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದನ್ನು ತಗೋಬೇಡಿ. ಓಕೆ, ಅಥವಾ ನೀವೇ ಅದನ್ನು ಹೇಳ್ತಿದ್ರೂ ತಗೋಬೇಡಿ. ಸೊ ಅದನ್ನೆಲ್ಲ ಬಿಟ್ಟು ನಿಮ್ಮ ಮೇಲೆ ನೀವು ಭರವಸೆ ಇಡಿ ಆ್ಯಂಡ್ ಖಂಡಿತ ಎಲ್ಲವೂ ಆಗುತ್ತೆ. ಹಾಗೆ ದೈವದ ಮೇಲೇನೂ ಭರವಸೆ ಇಡಿ. ಸೊ ಒಂದು ಲಾಸ್ಟ್ ಕಾರ್ಡ್ ಸ್ಪಿರಿಟ್ ಗೈಡ್ಸಿಂದ ನಿಮಗೆ ಬ್ಲೆಸ್ಸಿಂಗ್ ಏನಿದೆ ಗೊತ್ತಾ? ದೇ ಆರ್ ರೀಚಿಂಗ್ ಔಟ್. ನಿಮಗೆ ಸ್ಪಿರಿಟ್ ಗೈಡ್ಸು ಥ್ರೂ ಆ್ಯನಿಮಲ್ಸ್ ಆಗಿರ್ಬೋದು, ಫೆದರ್ಸ್ ಆಗಿರ್ಬೋದು, ಒಂದು ಸಣ್ಣ ಟೈಟಲ್ ಆಗಿರ್ಬೋದು, ಅಥವಾ ಬುಕ್ಸ್ ಆಗಿರ್ಬೋದು, ಅಥವಾ ಯಾರೋ ಒಬ್ಬರು ರ್ಯಾಂಡಮ್ ಆಗಿ ಅಜ್ಜಿನೋ ತಾತನೋ ಮಾತಾಡ್ತಾ ಇರ್ಬೋದು, ಅಥವಾ ಓದ್ತಿರ್ಬೋದು, ಭಗವದ್ಗೀತೆ ಓದ್ತಿರ್ಬೋದು. ಅಲ್ಲಿಂದ ನಿಮಗೇನೋ ಒಂದು ಪ್ರಶ್ನೆಗೆ ಉತ್ತರ ಸಿಗಬಹುದು. ಖಂಡಿತ ನಿಮ್ಮ ಆ್ಯನ್ಸಿಸ್ಟರ್ಸ್ ಆಗಿರ್ಬೋದು, ಸ್ಪಿರಿಟ್ ವರ್ಲ್ಡ್ ಆಗಿರ್ಬೋದು, ಯಾವಾಗಲೂ ನಿಮ್ಮನ್ನು ರೀಚೌಟ್ ಮಾಡ್ತಾರೆ, ನಿಮ್ಮನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ಆ ಸಪೋರ್ಟ್ನ ನೀವು ದಯವಿಟ್ಟು ತಗೊಳ್ಳಿ.
ಓಕೆ. ಸೊ ಅದು ಎಮೋಷ್ನಲ್ ಸಪೋರ್ಟ್ ಇರ್ಬೋದು, ಫಿಸಿಕಲ್ ಸಪೋರ್ಟ್ ಇರಬಹುದು, ಅಥವಾ ಟ್ರೂಲಿ ಲರ್ನಿಂಗ್ ಟು ಅಕ್ಸೆಪ್ಟ್ ಇಟ್. ಓಕೆ, ಅಕ್ಸೆಪ್ಟ್ ಮಾಡಿ, ಬಿಕಾಸ್ ಅದು ನಿಮ್ಮ ಪ್ರೆಸೆಂಟ್, ಅಂದರೆ ನಿಮ್ಮ ಒಂದು ಗಿಫ್ಟ್ ಅದು. ಓಕೆ, ಸೊ ಹಿಯರ್ ಅದನ್ನು ನಾನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಫೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಸ್ಟೇ ಟೇಕ್ ಕೇರ್. One, two, three, ವಿಷ್ಣುವರ್ಧನ ಕರುನಾಡು ಕಿಂಗನ ಪ್ರೀತಿಲಿ ತಾರೆ ಜನ ಕೇಳ್ಕೊಂಡು ಹೋಗು. ಓಕೆ, ನಮಸ್ತೆ. ಫೈಲ್ ನಂಬರ್ 2 ಯಾರು ಈ ಒಂದು ಫೈಲನ್ನು ಚಾಯ್ಸ್ ಮಾಡ್ಕೊಂಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಓಕೆ, ಸೊ ಯಾವತ್ತೂ ನೀವು ಆ ಕಡೆ ಈ ಕಡೆ ಇರಲ್ಲ. ಯು ವಿಲ್ ಆಲ್ವೇಸ್ ಬಿ ಬ್ಯಾಲೆನ್ಸ್ಡ್. ನಿಮಗೆ ತುಂಬ ಜನರ ಒಂದು ಇದು ಮಾಡೋಕ್ಕೆ ಬರಲ್ಲ, ಹಾಗೆ ಅವರ ಒಂದು ಏನೋ ಟೀಕೆನೂ ಮಾಡೋಕ್ಕೆ ಬರಲ್ಲ, ಹಾಗೆ ಅವ್ರದ್ದು ಪ್ರೇಸ್ ಮಾಡೋಕ್ಕೂ ಬರಲ್ಲ, ನನಗೂ ಬರಲ್ಲ. ಓಕೆ, ಸೊ ಯು ಆರ್ ವೆರಿ ಬ್ಯಾಲೆನ್ಸ್ಡ್ ಆ್ಯಂಡ್ ದಟ್ ಈಸ್ ದ ಕೀ ಫಾರ್ ಯುವರ್ ಪ್ರೊಟೆಕ್ಷನ್. ಯುನೋ, ನಿಮಗೆ ಬೇರೆಯವ್ರ ಗಾಸಿಪ್ ಬೇಡ, ನಿಮಗೇನಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಚಿಂತೆ ಇದೆ. ಆ್ಯಂಡ್ ಬೇರೆಯವ್ರ ಲೈಫಲ್ಲಿ ಏನಾಗ್ತಾ ಇದೆ ಅಥವಾ ಅವ್ರ ಲೈಫಲ್ಲಿ ಏನು ಕೆಟ್ಟದ್ದು ನಡೀತಾ ಇದೆ ಅನ್ನೋ ಒಂದು ಇಂಟ್ರೆಸ್ಟೇ ನಿಮಗಿಲ್ಲ. ಸೇಮ್ ಪಿಂಚ್. ಓಕೆ, ಹಾಗೆ ನೀವಿದ್ದೀರಾ, ಆ್ಯಂಡ್ ದಟ್ ಈಸ್ ದ ಕೀ ಫಾರ್ ಯುವರ್ ಪ್ರೊಟೆಕ್ಷನ್. ಓಕೆ, ಏಂಜಲ್ ಆಫ್ ಸ್ಟ್ರೆಂತ್. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಇನ್ವೆಸ್ಟ್ ಶ್ರೀಕೃಷ್ಣ ಪ್ಲೀಸ್ ಫೈಲ್ ನಂಬರ್ 2 ಅವರಿಗೆ. ಓಕೆ, ಏನಿದೆ ಮೆಸೇಜ್, ಏನಿದೆ? ವಾಕಿಂಗ್ ಅವೇ. Okay, rest and rejuvenation. Okay, so here wings and wings. Okay, so angel of strength is always protecting you. So ಈ ಹಿಂದೆ ತುಂಬ ನೀವು ಮಾನಸಿಕವಾಗಿ ಆ್ಯಂಡ್ ಪರ್ಸ್ನಲಿ ತುಂಬ ಜನರಿಗೆ ತುಂಬ ಚಾನ್ಸಸ್ನ ಕೊಟ್ಟಿದ್ದೀರಾ. ಮೇ ಬಿ 200 ಚಾನ್ಸಸ್ ಕೊಟ್ಟಿದ್ದೀರಾ, ಮೇ ಬಿ ಕೊಡ್ತಾನೇ ಇದ್ರಿ. ಸೊ ಎಲ್ಲೋ ಒಂದು ಕಡೆ ಈಗ ಅದನ್ನು ನೀವು ಮಾಡೋದನ್ನು ನಿಲ್ಲಿಸಬೇಕಾಗಿದೆ, ಅಥವಾ ನಿಲ್ಲಿಸ್ತಾ ಇದ್ದೀರಾ, ಅಥವಾ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದೀರಾ. ಓಕೆ, ಸೊ ಇಲ್ಲಿ ಏಂಜಲ್ ಆಫ್ ಸ್ಟ್ರೆಂತು ಏನಕ್ಕೆ ಬರುತ್ತೆ ಅಂದರೆ, ಪ್ರಾಬಬಲಿ ನೀವು ಯಾವುದೋ ಒಂದು ನಿಮಗೆ ಹಿಂಸೆ ಆಗ್ತಾ ಇರೋ ಕೆಲವೊಂದು ಸಿಚುವೇಶನ್ಸ್ನ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಪ್ರಾಬಬಲಿ ನೀವು ತುಂಬ ಈಸಿಯಾಗಿ ಅವೈಲೇಬಲ್ ಇದ್ರಿ ತುಂಬ ಜನಕ್ಕೆ, ಅಥವಾ ತುಂಬ ಈಸಿಯಾಗಿ ಅವರ ಒಂದು ನೋವಿಗೆ ಸ್ಪಂದಿಸ್ತಾ ಇದ್ರಿ, ಅಥವಾ ಅವರಿಗೆ ತುಂಬ ಆದ್ಯತೆಗಳನ್ನು ಕೊಡ್ತಾ ಇದ್ರಿ, ಅಥವಾ ಅವರಿಗೆ ತುಂಬ ಅಂದರೆ ಯು ವೇರ್ ಅ ಫುಲ್ ಗಾರ್ಡನ್ ಫಾರ್ ದೆಮ್. ಅಂದರೆ ಅವ್ರು ಯಾವಾಗಾರ ನಿಮ್ಮ ಹತ್ರ ಬರ್ಬೋದಿತ್ತು, ಯಾವಾಗಾರ ನಿಮ್ಮ ಹತ್ರ ಮಾತಾಡ್ಬೋದಿತ್ತು, ಆ್ಯಂಡ್ ಜಸ್ಟ್ ವ್ಯಾನಿಷ್ ಆಗ್ಬೋದಿತ್ತು. ಓಕೆ, ಸೊ ಈ ಥರ ನೀವು ನಿಮ್ಮನ್ನು ಇವಾಗ ಬದಲಾಯಿಸ್ಕೊತಾ ಇದ್ದೀರಾ ಆ್ಯಂಡ್ ವಾಕ್ ಅವೇ ಆಗ್ತಾ ಇದ್ದೀರಾ. ಸೊ ಪ್ರಾಬಬಲಿ ನೀವು ಕೆಲವೊಂದು ಸಿಚುವೇಶನ್ಸಿಂದ, ಜನರಿಂದ, ಅಥವಾ ಕೆಲವೊಂದು ನಿಮ್ಮದೇ ಆದ ಒಂದು ಒಂದು ಪರ್ಸ್ನಾಲಿಟಿ, ನಿಮ್ಮದೇ ವ್ಯಕ್ತಿತ್ವ ಇರುತ್ತಲ್ಲ, ಕೆಲವೊಂದು ಸತಿ ನಮ್ಮ ವ್ಯಕ್ತಿತ್ವನೇ ನಮಗೆ ಮುಳ್ಳಾಗ್ತಿರುತ್ತೆ. ಸೊ ಹ್ಯಾಪಿ ಫ್ಯಾಮಿಲಿ. ವೈ ವಾಟ್ಸ್ ದ ರಾಂಗ್ ದೇರ್? ಓಕೆ, ಸೊ ಪ್ರಾಬಬಲಿ ಯಾವುದೋ ಒಂದು ಹ್ಯಾಪಿ ಫ್ಯಾಮಿಲಿನ ನೀವು ಬಿಟ್ಟು ಹೋಗ್ತಾ ಇದ್ದೀರಾ. ಮೇ ಬಿ ಆ ಫ್ಯಾಮಿಲಿನ ನೀವೇ ತುಂಬ ಸ್ಟ್ರಾಂಗಾಗಿ ಹಿಡಿದಿಟ್ಕೊಂಡಿದ್ರಿ, ಆ್ಯಂಡ್ ತುಂಬ ಅದನ್ನು ಟ್ರೈ ಮಾಡಿದ್ದೀರಾ,
ತುಂಬ ಜನ ಅದನ್ನು ಸರಿ ಮಾಡ್ತೀನಿ ಅಂತ ಹೇಳ್ತಿದ್ರು, ಬಟ್ ಮಾಡ್ತಿರಲಿಲ್ಲ. ಪ್ರಾಬಬಲಿ ಅವ್ರು ಏನನ್ನು ಹೇಳ್ತಿದ್ರೋ ಅದನ್ನು ಮಾಡ್ತಿರಲಿಲ್ಲ. ಆ್ಯಂಡ್ ನೀವು ಅದರಲ್ಲಿ ತುಂಬಾ 100% ಹಾಕಿದ್ದೀರಾ. ಯಾಕಂದರೆ ಕೆಲವೊಂದು ವ್ಯಕ್ತಿ ತುಂಬ 100% ಹಾಕ್ತಿರ್ತಾರೆ ಬೈ ಆ್ಯಕ್ಷನ್, ಬೈ ಆ್ಯಕ್ಷನ್. ಆ್ಯಂಡ್ ತುಂಬ ಜನಕ್ಕೆ ಈ ಆ್ಯಕ್ಷನೇ ಅರ್ಥ ಆಗಲ್ಲ. ವಿಪರ್ಯಾಸ ಅಂದರೆ ಅದು. ಓಕೆ, ಸೊ ಕೆಲವ್ರಿಗೆ ಏನು ಅನಿಸುತ್ತೆ ಅಂದರೆ ತುಂಬ ಮಾತಾಡಿ ಮಟ್ಟಿ ಅದನ್ನು ಮಾಡಿದ್ರೆ ಮಾತ್ರ ಅವರು ಸಂಸಾರನ ಅಥವಾ ಜೀವನನ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಅನ್ನೋದಲ್ಲ. ಅದನ್ನು ಹೇಳೋಕ್ಕಿಂತ ಅದನ್ನು ಮಾಡೋರ ಮೇಲೆ ನಿಮಗೆ ಜಾಸ್ತಿ ಗೌರವ ಇರಬೇಕು. ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ಆಗ್ದಲೇ ಇರ್ಬೋದು. ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಮದುವೆ ಆಗಿರ್ಬೋದು, ನಿಮ್ಮ ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು, ರಿಲೇಟೆಡ್ ಪರ್ಸ್ನಲ್ ಲೈಫಲ್ಲಿ ನೀವು ಅದರಿಂದ ದೂರ ಸರಿತಾ ಇದ್ದೀರಾ. ಬಿಕಾಸ್ ಅಲ್ಲಿ ಆ್ಯಕ್ಷನ್ಸೇ ಇಲ್ಲ. ಯು ಹ್ಯಾವ್ ಟ್ರೈಡ್ ಅ ಲಾಟ್. ನೀವು ತುಂಬ ಟ್ರೈ ಮಾಡಿದ್ದೀರಾ ಬೇರೆ ಬೇರೆ ಥರ ಮಾಡೋದಕ್ಕೆ ಅಥವಾ ಬೇರೆ ಬೇರೆ ಇರೋದಕ್ಕೆ, ಬಿಟ್ಟು ನೋಡಿದ್ದೀರಾ. ಅಥವಾ ಸಮ್ಟೈಮ್ಸ್ ನಾವು ಬಿಟ್ಟು ಇರೋದು ಏನಕ್ಕೆ ಅಂದರೆ ಪ್ರಾಬಬಲಿ ಆ ಒಂದು ಸ್ಪೇಸ್ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಆಗಲೂ ಅವ್ರಿಗೆ ಅರ್ಥ ಆಗಲ್ಲ. ದೇ ಫೀಲ್ ದಟ್ ಅವ್ರ ಹಾಗೆ ಹರ್ಟ್ ಮಾಡಿದ್ದೀವಿ ಅಥವಾ ತುಂಬ ಅವ್ರನ್ನ ಕಾಡಿಸಿದ್ದೀವಿ ಅನ್ನೋ ಒಂದು ಫೀಲಿಂಗ್ನ ಅವರೇ ತಂದ್ಕೊತಾರೆ. ಬಟ್ ಏನೋ ಒಂದು ಚೇಂಜಸ್ಸೇ ಇರಲಿಲ್ಲ. ಓಕೆ, ಸೊ ಪ್ರಾಬಬಲಿ 10, 1, 8, 9, 4, 6, 1, 3 ಈ ಥರ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ನಿಮ್ಮ ವ್ಯಕ್ತಿಗಳ ಡೇಟ್ ಆಫ್ ಬರ್ತ್ 5 ಇದೆ. ಓಕೆ, ಸೊ ಈಗ ಎಲ್ಲೋ ಒಂದು ಕಡೆ ಆ್ಯಕ್ಷನ್ ಇಲ್ಲದೆ ಇರೋ ಕಾರಣ, ಬ್ಯಾಲೆನ್ಸ್ ಇಲ್ಲದೆ ಇರೋ ಕಾರಣ ನೀವು ಅದರಿಂದ ದೂರ ಸರಿತಾ ಇದ್ದೀರಾ. ಅದು ಹೊರಗಿಂದ ಅದು ಹ್ಯಾಪಿ ಫ್ಯಾಮಿಲಿ ಅಂತ ಕಾಣಿಸ್ತಿತ್ತು. ಅಲ್ಲಿ ನಿಮಗೆ ಎಲ್ಲ ಸಹೂಲಿಯತ್ತಿತ್ತು, ಅಂದರೆ ಫೆಸಿಲಿಟೀಸ್ ಇತ್ತು. ಆ್ಯಂಡ್ ದುಡ್ಡು ಹಣಕಾಸಿಗೆ ಯಾವುದೇ ಥರ ತೊಂದರೆ ಇರಲಿಲ್ಲ. ಬಟ್ ಏನು ಮಿಸ್ಸಿಂಗ್ ಇತ್ತು ಅಂದರೆ, ಮೈ ಗಾಡ್, there was a strong warning. There was no blossoming abundance. See, abundance mindset ತುಂಬ ಇರುತ್ತೆ, ಬೇರೆ ಬೇರೆ ಥರ ಅಬಂಡೆನ್ಸ್ ಇರುತ್ತೆ. ಓಕೆ, ಸೊ ನಿಮಗೆ ಇಲ್ಲಿ ಎಮೋಷ್ನಲಿ ಯಾರೂ ಕೂಡ ಸಾಥ್ ಕೊಟ್ಟಿಲ್ಲ. ಅಥವಾ ನೀವು ಯಾವ ಥರ ನಿಮಗೆ ಜೀವನ ಬೇಕಿತ್ತು ಅಥವಾ ನಿಮಗೆ ಯಾವ ಥರ ಅವ್ರ ಜೊತೆ ಇರಬೇಕು ಅಂತ ಅನ್ನಿಸ್ತಿತ್ತೋ ನಿಮಗದು ಸಿಗ್ತಿರಲಿಲ್ಲ. ಉಲ್ಟಾ ನಿಮಗೆ ಬ್ಲೇಮೇ ಸಿಗ್ತಿದೆ. ನೀವು ಅದು ಮಾಡಿಲ್ಲ, ನೀವು ಇದು ಮಾಡಿಲ್ಲ, ನೀವು ನನಗೋಸ್ಕರ ಅದು ಮಾಡಿಲ್ಲ ಅನ್ನೋದೇ ಬರುತ್ತೆ ಹೊರತು ನೀವು ಏನೆಲ್ಲ ಮಾಡಿದ್ದೀರಾ ಅನ್ನೋದು ಅವರಿಗೆ ಇಲ್ಲಿ ಗೊತ್ತಾಗ್ತಾನೇ ಇಲ್ಲ. ಜಸ್ಟ್ ಬಿಕಾಸ್ ನಾವು 2 ದಿನ ವರ್ಕ್ ಮಾಡಿಲ್ಲ ಅಂದರೆ ನಮ್ಮನ್ನು ಹೇಗೆ ನೋಡ್ತಾರೆ ಅಂದರೆ ಇಡೀ ವರ್ಷ ಪೂರ್ತಿ ನಾವೇನು ಮಾಡೇ ಇಲ್ಲ ಅನ್ನೋ ಥರ ನೋಡ್ತಾರೆ. ಆ್ಯಂಡ್ ವರ್ಷ ಪೂರ್ತಿ ಮಾಡಿಲ್ಲ ಅಂದರೆ ಇವಳು ಎಷ್ಟು ಆರಾಮಾಗಿದ್ದಾಳೆ ನೋಡು ಅಂತಾರೆ. ಹಂಗೂ ಇರ್ತಾರೆ, ಹಿಂಗೂ ಇರ್ತಾರೆ. ಬಿಕಾಸ್ ಅವ್ರು ಮಾಡೋ ಕೆಲಸದಲ್ಲಿ ನಾವು ಮಧ್ಯದಲ್ಲಿ ಹೋದರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಕೆಲವೊಂದು ಇಲ್ಲಿ ನಿಮಗೆ ತುಂಬ ಹಿಂಸೆಗಳಾಗ್ತಿದ್ವು. ನೋ ಮ್ಯಾಟರ್ ಫ್ಯಾಮಿಲಿನೂ ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿತ್ತು, ಎವ್ರಿಥಿಂಗ್ ವಾಸ್ ಫೈನ್. ಬಟ್ ಮಿಸ್ಸಿಂಗ್ ಏನಿತ್ತು ಇಲ್ಲಿ ಅಂದರೆ ದೆರ್ ವಾಸ್ ಲಾಟ್ ಆಫ್ ಎಮೋಷ್ನಲ್ ಸಪೋರ್ಟ್ ಇಲ್ಲಿ ಮಿಸ್ಸಿಂಗ್ ಇತ್ತು. ಸೊ ನೀವು ಅದರಿಂದ ವಾಕ್ ಅವೇ ಆಗ್ತಾ ಇದ್ದೀರಾ. ಸೊ ಲಿಟ್ರಲಿ ಅದನ್ನು ಬಿಡ್ತಾ ಇಲ್ಲ ನೀವು, ಬಟ್ ನಿಮ್ಮ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊತಾ ಇದ್ದೀರಾ. ವುಮೆನ್ ಹೋಲ್ಡಿಂಗ್ ಅ ಕಾಯಿನ್. ಈಗ ನೀವು ನಿಮಗೋಸ್ಕರ ಕೆಲವೊಂದನ್ನು ಮಾಡ್ತಾ ಇದ್ದೀರಾ, ನಿಮಗೋಸ್ಕರ ನೀವು ಬದಲಾವಣೆಗಳನ್ನು ಮಾಡ್ತಾ ಇದ್ದೀರಾ. ಆ್ಯಂಡ್ ಮಾಡಬೇಕು, ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ನೋ ಟ್ರೈಯಿಂಗ್, ಯು ಆರ್ ಡೂಯಿಂಗ್ ಇಟ್. ಓಕೆ, ಸೊ ಇಲ್ಲಿ ನಿಮಗೋಸ್ಕರ ಎಲ್ಲವನ್ನು ಮಾಡ್ತಾ ಇದ್ದೀರಾ. ಆ್ಯಂಡ್ ತುಂಬ ರೆಸ್ಟ್ ಆ್ಯಂಡ್ ರಿಜುವಿನೇಷನ್ನ ತೊಗೊತಾ ಇದ್ದೀರಾ. ಸೊ ಈ ಹಿಂದೆ ನೀವು ತುಂಬ ಮಾನಸಿಕವಾಗಿ ನೋವನ್ನು ಅನುಭವಿಸಿರ್ಬೋದು ಅಥವಾ ಅನುಭವಿಸ್ತಾ ಇರ್ಬೋದು. ಕೆಲವರು ತುಂಬ ಜನ ನಗ್ನಗ್ತಾ ಇರ್ತಾರೆ ಅಥವಾ ತುಂಬ ಸರಳವಾಗಿರ್ತಾರೆ. ಬಟ್ ಅವರ ಒಂದು ಲೈಫಲ್ಲಿ ಏನಾಗ್ತಾ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅವ್ರು ಏನೇನೋ ಮಿಸ್ ಮಾಡ್ಕೊತಾ ಇರ್ತಾರೋ ಅದನ್ನು ಸಪೋಸ್ ನಾವು ಏನೇನೋ ಮಿಸ್ ಮಾಡ್ಕೊತಿದ್ದೀವಿ ಅಂತ ಹೇಳಿದರೆ ಅದು ಹಾಸ್ಯ ಆಗುತ್ತೆ ಬೇರೆಯವರಿಗೆ. ಈಗೂ ಇರುತ್ತಾ ಅಂತಾರೆ. ಓಕೆ, ಸೊ ಕೆಲವ್ರಿಗನ್ಸುತ್ತೆ ಎಷ್ಟು ಸುಖವಾಗಿದ್ದಾರೆ ಅಂತ. ಸೊ ಅದು ಟಾಂಟೋ ಅದು ಏನು ಅನ್ನೋದು ಗೊತ್ತಾಗಲ್ಲ. ಕೆಲವರು ತುಂಬ ಹತ್ತಿರದವರೇ ಕೊಡ್ತಾರೆ ಅದನ್ನು. ಓಕೆ, ರೆಸ್ಟ್ ಆ್ಯಂಡ್ ರೆಜುವಿನೇಷನ್ ಹಿಯರ್. ನಿಮ್ಮನ್ನು ನೀವು ತುಂಬ
ರೆಸ್ಟಲ್ಲಿ ಇಟ್ಕೋಬೇಕಾಗಿದೆ. ಸೊ ರೆಸ್ಟ್ ಅಂದರೆ ಸಮ್ಟೈಮ್ಸ್ ಎಲ್ಲರಿಗೂ ಅನಿಸುತ್ತೆ ಬೆಡ್ ಮೇಲೆ ಮಲ್ಕೊಳ್ಳೋದು ಅಥವಾ ಸುಮ್ಮನೆ ಟಿ ವಿ ನೋಡೋದು ಅಥವಾ ಊರೂರು ಸುತ್ತೋದು. ರೆಸ್ಟ್ ಆ್ಯಂಡ್ ರಿಜುವಿನೇಷನ್ ಅಂದರೆ ನಿಮಗೆ ಎಲ್ಲಿ ಸಮಾಧಾನ ಸಿಗುತ್ತೆ, ನಿಮಗೆ ಎಲ್ಲಿ ಖುಷಿ ಸಿಗುತ್ತೆ, ಯಾರ ಜೊತೆ ಖುಷಿ ಸಿಗುತ್ತೆ ಅವ್ರ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ, ಯಾವ ಒಂದು ಲೈಬ್ರರಿಗೆ ಹೋಗಿ ಯಾವ ಬುಕ್ ನೋಡಿದ್ರೆ ಅಥವಾ ಯಾವ ಕುಕ್ಕಿಂಗ್ ಮಾಡಿದ್ರೆ ಅಥವಾ ಯಾವ ಒಂದು ರೀತಿಯಲ್ಲಿ ನಿಮ್ಮ ಲೈಫನ್ನು ನೀವು ನೋಡಿದ್ರು ಅದನ್ನು ಅನುಭವಿಸೋದ್ರಿಂದ ನಿಮಗೆ ಸಾಕಷ್ಟು ಸಮಾಧಾನ ಸಿಗುತ್ತೆ. ಓಕೆ, ಬಿಕಾಸ್ ಯು ಆರ್ ಎಂಡಿಂಗ್ ಸಮ್ ಕಾಂಟ್ರ್ಯಾಕ್ಟ್. ಅಂದರೆ ಕೆಲವೊಂದು ಕರ್ಮಗಳನ್ನು ನೀವು ಎಂಡ್ ಮಾಡ್ತಿದ್ದೀರಾ ವಿನಾಕಾರಣ. ಸಮ್ಟೈಮ್ಸ್ ನಾವು ಏನು ಮಾಡ್ತೀವಿ ಅಂದರೆ ಬೇರೆಯವ್ರದ್ದೆಲ್ಲ ನಾವು ಹೇಳ್ಕೊತಾ ಇರ್ತೀವಿ ಕರ್ಮನ. ಓಕೆ, ಯಾ ಏಂಜಲ್ ಆಫ್ ಲವ್, ಯಾ ಕರ್ಮ ಈಸ್ ಏಂಜಲ್ ಆಫ್ ಲವ್. ಅಂದರೆ ಪ್ರೀತಿ ಕೊಡೋದು, ಯುನೋ ಸಮ್ಟೈಮ್ಸ್ ತುಂಬ ಕೊಡೋದು. ಆ್ಯಂಡ್ ಏನಾಗುತ್ತೆ ಅಂದರೆ ಅಲ್ಲಿ ತುಂಬ ಪ್ರೀತಿ ಕೊಟ್ಟಾಗ ಕೆಲವರಿಗೆ ತುಂಬ ಡಿಫ್ರೆಂಟ್ ಪ್ರೀತಿ ಇರುತ್ತೆ, ಕೆಲವ್ರಿಗೆ ಅದು ಅರ್ಥನೇ ಆಗಲ್ಲ. ಅದನ್ನು ನಾವು ಮಾತಿನಿಂದ ಹೇಳಿದ್ರು ಅಥವಾ ಆ್ಯಕ್ಷನಿಂದ ಹೇಳಿದ್ರು ಅದು ಅರ್ಥ ಆಗೋದೇ ಇಲ್ಲ. ಓಕೆ, ಸೊ ಪ್ರಾಬಬಲಿ ಆ ಒಂದು ಕಾಂಟ್ರ್ಯಾಕ್ಟ್ನ ನೀವು ಎಂಡ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಸುಮ್ಮನೆ ಯಾಕೆ ನಾವು ಅವರನ್ನು ತುಂಬ ಜಾಸ್ತಿ ಕೊಡೋದು ಅನ್ನೋದು ಇದೆ. ಓಕೆ, ಓ ಮೈ ಗಾಡ್, ಫೈನಾನ್ಷಿಯಲಿ ಸೂಪರಾಗಿದೆ ನಿಮ್ಮದು. ಓಕೆ, ಬಿಕಾಸ್ ಯು ಆರ್ ಎಂಡಿಂಗ್ ಸಮ್ ದ ವರ್ಲ್ಡ್ ಕಾರ್ಡ್ ಇದು. ಸೊ ಯು ಆರ್ ಎಂಡಿಂಗ್ ಸಮ್ ಕೆಟ್ಟ ಒಂದು ಫೇಸ್ನ ಎಂಡ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮಗೆ ಭಯಗಳಿತ್ತು, ನಾನು ಇದನ್ನು ಮಾಡ್ಬೋದಾ, ನಾನೊಬ್ಬಳೇ ಇದನ್ನು ಮಾಡ್ಬೋದಾ, ಎಲ್ಲನೂ ಫೇಸ್ ಮಾಡ್ಬೋದಾ, ಇವರಿಗೆಲ್ಲ ಇಷ್ಟು ಜನ ಸಪೋರ್ಟರ್ಸ್ ಇದ್ದಾರೆ, ನನಗಿಲ್ವಲ್ಲ, ನನಗೆ ಯಾರೂ ಇಲ್ವಲ್ಲ ಅನ್ನೋದನ್ನು ತಲೆಯಿಂದ ತೆಗೆದುಹಾಕಿ. ಬಿಕಾಸ್ 11 is the master number with the storm warming here 10. ಓಕೆ, ಸೊ ಫೈನಾನ್ಷಿಯಲಿ ಸಾರಿ ಐ ಡೋಂಟ್ ನೋ, ಐ ಕ್ಯಾನ್ ಇದನ್ನು ಕಾರ್ನುಕುಪಿಯಾ ವಾಟ್ ಎವರ್ ಇಟ್ ಈಸ್. ಬಟ್ ಎಂಥ ಲ್ಯಾವಿಶ್ ಟೈಮ್ ಇರುತ್ತೆ ನಿಮ್ಮದು ಫೈನಾನ್ಷಿಯಲಿ. ಅಂದರೆ ಹೇಳ್ತಾರಲ್ಲ 7 ಜನ್ಮದಲ್ಲೂ ಅದು ಸವಿಯೋದಿಲ್ಲ ಅನ್ನೋಷ್ಟು ನಿಮ್ಮಲ್ಲಿ ಇರುತ್ತೆ. ಆ್ಯಂಡ್ ದುಡ್ಡು ಕಾಸು ಹಣಕಾಸು ಒಂದೇ ಅಲ್ಲ, ಊಟ ಆಗಿರ್ಬೋದು, ವಸತಿ ಆಗಿರ್ಬೋದು, ಎಲ್ಲವೂ ಸಹ ನಿಮಗೆ ಒಳ್ಳೆಯದೇ ಆಗುತ್ತೆ. ಆ್ಯಂಡ್ ಯು ನೋ ವಾಟ್ ಹಿಯರ್, ಬಟರ್ಫ್ಲೈ, ಪಿಂಕ್ ವೈಟ್ ಬಟರ್ಫ್ಲೈ ಆ್ಯಂಡ್ ಟುವರ್ಡ್ಸ್ ದ ಲೈಟ್. ಆ್ಯಂಡ್ ಈಗ ನೀವು ಬಟರ್ಫ್ಲೈ ಆಗಿ ಹೊರಗೆ ಬರ್ತಾ ಇದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಆ್ಯಂಡ್ ನಿಮ್ಮ ಟೈಮ್ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ, ಕ್ಲೇಮ್ ಮಾಡ್ಕೊಳ್ಳಿ. ಆ್ಯಂಡ್ 11 is a master number and you are blessed with lot of things. Okay, even caring connection. ಸೊ ಪ್ರಾಬಬಲಿ ನಿಮಗೆ ಕೇರಿಂಗ್ ಕನೆಕ್ಷನು ಬರ್ತಾ ಇದೆ. ಆ್ಯಂಡ್ ದುಡ್ಡಿನ ವಿಚಾರದಲ್ಲೂ ನೀವು ತುಂಬ ಬ್ಲೆಸ್ಡ್ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ಇಗ್ನಿಷನ್ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2 ನಿಮ್ಮ ದುಡ್ಡನ್ನು ಪ್ರೊಟೆಕ್ಷನಾಗಿ ಇಟ್ಕೊಳ್ಳಿ. ಬಿಕಾಸ್ ಯು ಆರ್ ಫೈನಾನ್ಷಿಯಲಿ ನಿಮ್ಮನ್ನು ತುಂಬ ಜನ ಕಟ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ಫೈನಾನ್ಷಿಯಲಿ ಚೆನ್ನಾಗಿರಬಾರ್ದು ಅಥವಾ ನಿಮ್ಮ ದುಡ್ಡನ್ನು ಅಥವಾ ನಿಮ್ಮ ಕೆಲವೊಂದನ್ನು ಹಿಡಿದಿಟ್ಕೊಂಡ್ರೆ ನಿಮ್ಮನ್ನು ಫ್ರೀಯಾಗಿ ಬಿಡೋದಕ್ಕೆ ಅವರಿಗೆ ಚಾನ್ಸ್ ಸಿಕ್ದಂಗೆ ಆಗುತ್ತೆ. ಸೊ ಪ್ರಾಬಬಲಿ ನಿಮ್ಮ ಪ್ರೊಟೆಕ್ಷನ್ನು ನಿಮ್ಮ ದುಡ್ಡು. ಓಕೆ, ಸೊ ನಿಮ್ಮ ದುಡ್ಡನ್ನು ಸ್ವಲ್ಪ ಹುಷಾರಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ತುಂಬ ಜನ ಅದನ್ನೇ ಯೂಸ್ ಮಾಡೋದು. ದೇ ಯೂಸ್ ಫೈನಾನ್ಷಿಯಲಿ ಅದೇನು ಕೊಡ್ತಾ ಇದ್ದಾರೋ ಅವರಿಗೆ ಅದೇನು ಅನಿಸುತ್ತೆ ಅಂದರೆ ಅದರಿಂದನೇ ಇವ್ರನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಬಿ ಕೇರ್ಫುಲ್. ನಿಮ್ಮ ದುಡ್ಡನ್ನು ನೀವು ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ, ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದನ್ನು. ದಟ್ ಈಸ್ ಯುವರ್ ಪ್ರೊಟೆಕ್ಷನ್. ಮನಿ ವಿಲ್ ಪ್ರೊಟೆಕ್ಟ್ ಯು, ನಾಟ್ ಆಲ್ವೇಸ್. ಹಂಗೆ ಹೇಳ್ತಾ ಇಲ್ಲ, ಯಾವಾಗಲೂ ದುಡ್ಡೇ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತಲ್ಲ, ಬಟ್ ನಿಮಗೋಸ್ಕರ ಇಟ್ ಈಸ್ ಪ್ರೊಟೆಕ್ಟಿಂಗ್. ಓಕೆ, ತುಂಬ ದುಡ್ಡನ್ನು ನೀವು ಖರ್ಚೇ ಮಾಡಬೇಡಿ.
ಹುಷಾರಿಲ್ಲ ಅಂದರೂ ಖರ್ಚು ಮಾಡಬೇಡಿ, ಬಟ್ಟೆಗೆ ಖರ್ಚು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನು ತುಂಬ ಹುಷಾರಾಗಿ ಖರ್ಚು ಮಾಡಿ. ಓಕೆ, ಮೈ ಗಾಡ್, ವಿಕ್ಟ್ರಿ. ಓಕೆ, ನೆಕ್ಸ್ಟ್ ಏಂಜಲ್ಸ್ ಇನ್ ಶ್ರೀ ಕೃಷ್ಣ ಫೈಲ್ ನಂಬರ್ 2. ಮೆಜಿಷಿಯನ್ ಇನ್ ದ ಮಿರರ್ ಎನ್ವೇ. ಓಕೆ, ಸೊ ಫ್ಯೂಚರಲ್ಲಿ ನೀವು ತುಂಬ ಚೆನ್ನಾಗಿ ನಿಮ್ಮ ಲೈಫಲ್ಲಿ ಪ್ರಗತಿನ ಹೊಂದ್ತೀರಾ. ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಅಡೆತಡೆಗಳನ್ನು ದೂರ ಮಾಡ್ಕೊತ, ಪ್ರತಿಯೊಂದು ಸ್ಟ್ರಗಲ್ಸ್ನ ನಿಮ್ಮದೇ ಆದ ಒಂದು ರೀತಿಯಲ್ಲಿ ಸಾಲ್ವ್ ಮಾಡ್ಕೊತ, ಆ್ಯಂಡ್ ಲೈಫಲ್ಲಿ ಸಾಕಷ್ಟು ರಿಸೋರ್ಸಸ್ನ ನೀವು ತುಂಬ ಹುಷಾರಾಗಿ ಯೂಸ್ ಮಾಡ್ತೀರಾ. ಆ್ಯಂಡ್ ಈವನ್ ದ 7th ಚಕ್ರ, ಓಕೆ, ಸೊ ನಿಮ್ಮ ವಿಸ್ಡಮ್ ಆಗಿರ್ಬೋದು, ಅಥವಾ ನಿಮ್ಮಲ್ಲಿರೋ ಕೆಲವೊಂದು ಆಧ್ಯಾತ್ಮಿಕ ಶಕ್ತಿ ಆಗಿರ್ಬೋದು, ಅಥವಾ ನಾಲೆಡ್ಜ್ ಆಗಿರ್ಬೋದು, ಅಥವಾ ಏನೋ ಒಂದು ನೀವು ಕಲ್ತಿರೋದಿರ್ಬೋದು, ಯುನೋ, ಬಿಕಾಸ್ ಈ ಒಂದು ಏಂಜಲ್ ಕೈಯಲ್ಲಿ ಬುಕ್ ಕೂಡ ಇದೆ. ಸೊ ಪ್ರಾಬಬಲಿ ನೀವು ಏನ್ಷಿಯಂಟ್ ವಿಸ್ಡಮ್ ಇರ್ಬೋದು, ಅಥವಾ ನಿಮ್ಮಲ್ಲಿ ಕೆಲವೊಂದು ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿರಬಹುದು. ಅದರಿಂದ ನಿಮ್ಮ ಲೈಫನ್ನು ಬೆಟರ್ ಮಾಡ್ಕೊತಾ ಇರ್ತೀರಾ, ಈವನ್ ಬೇರೆಯವ್ರ ಲೈಫನ್ನು ಬೆಟರ್ ಮಾಡ್ತಿರ್ತೀರಾ. ಆ್ಯಂಡ್ ಎನ್ವಿ ಬರುತ್ತೆ. ಓಕೆ, ಸೊ ತುಂಬ ಜನ ನಿಮ್ಮ ಒಂದು ಸ್ಟೇಟಸ್ ಆಗಿರ್ಬೋದು, ನಿಮ್ಮ ಒಂದು ಬೆಳವಣಿಗೆನ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ತುಂಬ ಜನ ಅದನ್ನು ಹಾಳು ಮಾಡೋದಕ್ಕೂ ಟ್ರೈ ಮಾಡ್ತಿರ್ತಾರೆ. ಸೊ ತುಂಬ ಹುಷಾರಾಗಿರಿ. ಸೊ ಸ್ಟ್ರಾಟರ್ಜಿನ ಯೂಸ್ ಮಾಡಿ, ಬಿಕಾಸ್ ವೆನ್ ಯು ಯೂಸ್ ದ ಸ್ಟ್ರಾಟರ್ಜಿ ಎನ್ವಿನ ದೂರ ಇಡಬಹುದು. ಸೊ ಇವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂದರೆ ಪೇಷನ್ಸಲ್ಲಿ ಹ್ಯಾಂಡಲ್ ಮಾಡಿ, ಬಿಕಾಸ್ ನಾವು ಅವರಿಗೆ ಎಷ್ಟು ಪೇಷನ್ಸಲ್ಲಿ ಹ್ಯಾಂಡಲ್ ಮಾಡ್ತೀವೋ ಅಷ್ಟೇ ಬೇಗ ಅವರನ್ನು ದೂರ ಮಾಡ್ಕೊಬಹುದು. ಸೊ ಸ್ಟ್ರಾಟರ್ಜಿ ಹಿಯರ್, ತುಂಬ ಅಟ್ಯಾಚ್ಮೆಂಟ್ ಆಗಿ ಇರಬೇಡಿ. ಓಕೆ, ಸೊ ಜೊತೆ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್. ಸೊ ದುಡ್ಡಾಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಕೆಲವೊಂದು ಗೆಲುವಾಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಏನು ಮಾಡ್ತಿದ್ದೀರೋ ತುಂಬ ಅಟ್ಯಾಚ್ಡ್ ಆಗೂ ಇರಬೇಡಿ, ತುಂಬ ಡಿಟ್ಯಾಚ್ಡ್ ಆಗೂ ಇರಬೇಡಿ. ಓಕೆ, ಸೊ ಪ್ರಾಬಬಲಿ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರಬಹುದು, ಅವರಿಂದ ನೀವು ಅವ್ರ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿರ್ಬೋದು ಆ್ಯಂಡ್ ಆಗಬಹುದು. ಸೊ ಫ್ಯೂಚರಲ್ಲಿ ಸೊ ಡಿಪೆಂಡ್ ಆಗಬೇಡಿ ನಿಮ್ಮ ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು. ಸಿ ಅಗೇನ್ ಅ ಕಾಯಿನ್ ಹಿಯರ್. ಸೊ ಆವಾಗಲೇ ಹೇಳಿದ್ನಲ್ಲ, ಯುವರ್ ಪ್ರೊಟೆಕ್ಷನ್ ಈಸ್ ಯುವರ್ ಮನಿ. ಸೊ ನಿಮ್ಮ ದುಡ್ಡನ್ನು ನೀವು ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಡೋಂಟ್ ಗಿವ್ ಇಟ್ ಟು ಎನಿ ಮ್ಯಾನ್ ಆರ್ ಎನಿಬಡಿ. ಸೊ ನಿಮ್ಮ ದುಡ್ಡಿನ ವ್ಯವಹಾರ ಆಗಿರ್ಬೋದು, ಅಥವಾ ಏನೇ ಆಗಿರ್ಬೋದು, ದುಡ್ಡು ಒಂದೇ ಅಲ್ಲ, ನಿಮ್ಮ ರಿಸೋರ್ಸಸ್ ಏನೇ ಆಗಿರ್ಬೋದು, ನಿಮ್ಮ ಕಡೆನೇ ಇರಲಿ. ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಇಲ್ಲಾಂದರೆ ಅದು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ತುಂಬ ಹತ್ತಿರದವ್ರ ಹತ್ರ ನಮ್ಮ ಪ್ಲ್ಯಾನ್ಸ್ ಆಗಿರ್ಬೋದು, ಅಥವಾ ನಾವು ಯಾವ ಥರ ನಾವು ಏನೋ ನಡಿತೀವಿ, ಅಥವಾ ಅವರು ಒಳ್ಳೆಯದಾಗಲಿ ಒಂದು ಕಾರಣಕ್ಕೆ ಮುಕ್ತವಾಗಿ ಹೇಳ್ತೀವಿ, ಆ್ಯಂಡ್ ಅದು ತುಂಬ ಜಲಸಿಗೆ ಟರ್ನ್ ಆಗುತ್ತೆ, ಆ್ಯಂಡ್ ಹೊಟ್ಟೆ ಕಿಚ್ಚಿಗೆ ಟರ್ನ್ ಆಗುತ್ತೆ, ಹೊಟ್ಟೆ ಉರಿಗೆ ಟರ್ನ್ ಆಗುತ್ತೆ. ಓಕೆ, ಸೊ ದೇ ವಿಲ್ ಬಿಕಮ್ ಅವರ್ ಗ್ರೇಟೆಸ್ಟ್ ಎನಿಮಿ. ಅದನ್ನೇ ನಮ್ಮ ವಿರೋಧವಾಗಿ ಯೂಸ್ ಮಾಡ್ತಾರೆ. ಸೊ ತುಂಬ ಸ್ಟ್ರಾಟಜಿಕ್ ಆಗಿರಬೇಕಾಗತ್ತೆ, ಆ್ಯಂಡ್ ಅಟ್ಯಾಚ್ಡ್ ಆಗಿರಬೇಡಿ. ಓಕೆ, ಸೊ ತುಂಬ ಹೊಗಳೋದು, ಕೆಲವರು ತುಂಬ ಹೊಗಳ್ತಾರೆ, ನಿಮ್ಮನ್ನು ತುಂಬ ನೈಸಾಗಿ ಮಾತಾಡ್ತಾರೆ, ಆ್ಯಂಡ್ ನೈಸಾಗಿ ಬಂದು ಕೆಲವೊಂದು ಇನ್ಫಾರ್ಮೇಷನ್ನ ಡೆಲಿವರ್ ಮಾಡ್ತಾರೆ. ಹಾಗೆ ನೈಸಾಗಿ ನಾವು ಕೆಲವೊಂದು ಡೆಲಿವರ್ ಮಾಡ್ತೀವಿ. ಸೊ ಮೈಂಡ್ ಗೇಮ್ಸ್ ಬೇಸಿಕಲಿ. ಓಕೆ, ಸೊ ತುಂಬ ಹುಷಾರಾಗಿರಿ ಆ್ಯಂಡ್ ಖುಷಿಯಾಗಿರಿ. ಸಿ ದ ಬ್ಲೆಸ್ಸಿಂಗ್, ಸೆಕೆಂಡ್ ಚಕ್ರ ಆರ್ಕೇಂಜಲ್ ಏರಿಯಲ್. ಸೊ ನಿಮ್ಮ ಬ್ಲೆಸ್ಸಿಂಗ್ ಇಸ್ ಆರ್ಕೇಂಜಲ್ ಏರಿಯಲ್. ಸೊ ಯಾವಾಗ ನಿಮಗೆ ಸ್ಟಕ್ ಅನಿಸುತ್ತೋ, ನಿಮಗೇನೋ ಒಂದು ಮಾಡೋದಕ್ಕೆ ಧೈರ್ಯ ಅನಿಸೋದಿಲ್ಲೋ, ಅಥವಾ ನಿಮಗೆ ಏನೋ ಯಾವುದೋ ಒಂದು ಹೆಲ್ತ್ ಇಶ್ಯೂಸ್ ಬರುತ್ತೋ, ಜಸ್ಟ್ ನೀವು ಆರ್ಕೇಂಜಲ್ ಏರಿಯಲಿಗೆ ಕರೀರಿ, ಖಂಡಿತ ಅವ್ರು ನಿಮ್ಮನ್ನು ಹೆಲ್ಪ್ ಮಾಡೇ ಮಾಡ್ತಾರೆ. ಅಥವಾ ಯಾವುದೇ ದೈವ ನೀವು ಇಷ್ಟಪಡ್ತಾ ಇರ್ಬೋದು, ಸೊ ಆ ದೈವನ ಕರೀರಿ, ಖಂಡಿತ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್. ಇನ್ನೊಂದು ಇಲ್ಲಿ ಬ್ಲೆಸ್ಸಿಂಗ್ ಏನಂದರೆ, ನಿಮ್ಮ ಸ್ಟ್ರೆಂತ್ ಆಗಿರ್ಬೋದು, ನಿಮ್ಮ ಧೈರ್ಯ ಆಗಿರ್ಬೋದು, ಇಲ್ಲಿ ಯಾವತ್ತೂ ನಿಲ್ಲಲ್ಲ. ಓಕೆ, ಸೊ ನೀವು ಧೈರ್ಯ ಮತ್ತು ಸ್ಥೈರ್ಯ ಎರಡನ್ನೂ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ. ದಟ್ ಈಸ್ ಯುವರ್ ಬ್ಲೆಸ್ಸಿಂಗ್. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಇನ್ ಶ್ರೀ ಕೃಷ್ಣ, ಪ್ಲೀಸ್ ಫೈಲ್ ನಂಬರ್ 2 ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ. ಗಿವ್ ಬ್ಯಾಕ್, ಸೆಲ್ಫ್ ಲವ್, ಓಕೆ, ಹ್ಯಾವ್ ಫನ್. ಓಕೆ, ಸೊ ಈ ಪೈಲಿಗೆ ತುಂಬ
ಇಂಟ್ಯೂಷನ್ ಇನ್ ಪರ್ಪಲ್ ಆ್ಯಂಡ್ ರೆಡ್ ಆರೆಂಜ್ ತುಂಬ ಸ್ಟ್ರಾಂಗ್ ಇದೆ. ಆ್ಯಂಡ್ ನೆಗೆಟಿವ್ ಕಾರ್ಡ್ಸು, ಶೇಡಿ ಕಾರ್ಡ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ, ಸೊ ಪ್ರಾಬಬಲಿ ಅಗೇನ್ ರೂಟ್ ಚಕ್ರ ಕಾರ್ಡ್ ಇದು. ಸೊ ಗಿವ್ ಬ್ಯಾಕ್ ಇಲ್ಲಿ ಏನಂದರೆ, ನೀವು ಯಾರ ಹತ್ರ ಏನೆಲ್ಲ ಸಹಾಯ ತೊಗೊಂಡಿದ್ದೀರಾ, ಅಥವಾ ಯಾರ ಹತ್ರ ನೀವು ಸಪೋರ್ಟ್ನ ತೊಗೊಂಡಿದ್ದೀರಾ, ಅಥವಾ ಯಾರಿಂದಾನ ನೀವು ಏನೋ ಒಂದು ಸಣ್ಣದಾಗಿ ಹೆಲ್ಪು ಅಥವಾ ಏನೋ ಒಂದನ್ನು ತೊಗೊಂಡಿದ್ರೆ ಅದನ್ನು ವಾಪಸ್ ಕೊಡೋ ಟೈಮ್ ಈಗ. ಈಗ ನೀವು ಯಾವ ಸ್ಥಾನದಲ್ಲಿದ್ದೀರಾ ಅಂದರೆ ಅವರಿಗೆ ನೀವು ಕೊಡಬಹುದು, ಆ ಸ್ಥಾನದಲ್ಲಿದ್ದೀರಾ. ಓಕೆ, ಸೊ ತುಂಬ ಸತಿ ಏನಾಗುತ್ತೆ ಅಂದರೆ ನಾವು ಪಡಿತಾನೇ ಹೋಗ್ತೀವಿ, ಕೊಡೋದನ್ನು ಮರ್ತು ಬಿಡ್ತೀವಿ. ಸೊ ಇಟ್ ಇಸ್ ಟೈಮ್ ಆಲ್ರೆಡಿ ನೀವು ಯಾರಿಗೆ ಆ ಸಪೋರ್ಟನ್ನು ವಾಪಸ್ ಕೊಡಬೇಕು. ಓಕೆ, ಸೊ ನಿಮ್ಮ ನಾರ್ಮಲ್ ರೂಟೀನ್ಸ್ ಆಗಿರ್ಬೋದು, ನಿಮ್ಮದೇನೇ ಇರ್ಬೋದು, ನಿಮಗೆ ಟೈಮ್ ಸಿಗ್ತಾ ಇಲ್ಲ, ಅದನ್ನೆಲ್ಲ ನೀವು ಪಕ್ಕಕ್ಕಿಟ್ಟು ನಿಮಗೆ ಯಾರು ಯಾವ ಟೈಮಲ್ಲಿ ನಿಮ್ಮ ಜೊತೆ ನಿಂತರೋ, ಯಾರು ನಿಮಗೆ ಸಹಾಯ ಮಾಡಿದ್ರೋ, ಯಾರು ನಿಮಗೋಸ್ಕರ ಒಳ್ಳೆ ಮಾತನ್ನು ಹೇಳಿದ್ರೋ, ಯಾರು ನಿಮಗೋಸ್ಕರ ತುಂಬಾ ಒಳ್ಳೆ ಮನಸ್ಸಿಂದ ಪ್ರಾರ್ಥನೆನ ಮಾಡಿದ್ರೋ ಅವರಿಗೆ ಅದನ್ನು ವಾಪಸ್ ಮಾಡೋ ಟೈಮ್ ಬಂದಾಗಿದೆ. ನೀವು ಅವರನ್ನು ಹೋಗಿ ಭೇಟಿಯಾಗಬೇಕು, ಮಾತಾಡಿಸ್ಬೇಕು. ತುಂಬ ಜನಕ್ಕೆ ಸಾರಿ ಕೇಳೋದಾದರೆ ಕೇಳಿ, ಅಥವಾ ಅವರಿಗೆ ನೀವೇನೋ ಒಂದು ಹೆಲ್ಪ್ ಮಾಡೋದಾದರೆ ಖಂಡಿತ ಮಾಡಿ. ಬಿಕಾಸ್ ನೀವು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ದಲೇ ಮಾಡ್ತಿರಲ್ಲ, ಅದು ಖಂಡಿತ ನಿಮಗೆ ವಾಪಸ್ ಬರುತ್ತೆ. ಓಕೆ, ಹಾಗೆ ನೀವು ಕೂಡ ಬೇರೆಯವ್ರನ್ನ, ಯಾರಿಗೆ ಅದರ ಅವಶ್ಯಕತೆ ಅದು ನಿಮ್ಮಲ್ಲಿರೋ ನಾಲೆಡ್ಜೇ ಇರ್ಬೋದು, ಕೆಲವರು ಇವಳಿಗೆ ಯಾಕೆ ಹೇಳಬೇಕು ನಾನು ಅನ್ನೋದಿರುತ್ತೆ. ಸೊ ಡು ನಾಟ್ ಡೂ ದಟ್. ಓಕೆ, ಸೊ ಯಾರಿಗೇನು ಹೆಲ್ಪ್ ಬೇಕೋ ತುಂಬ ಒಳ್ಳೆ ಮನಸ್ಸಿಂದ ಮಾಡಿ, ಖಂಡಿತ ಅದು ನಿಮಗೆ ಇಲ್ಲಿ ಒಳ್ಳೇದು ಮಾಡುತ್ತೆ ಅನ್ನೋದಿದೆ. ಸೆಲ್ಫ್ ಲವ್, ಎಲ್ಲದಕ್ಕೂ ಮುಂಚೆ ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲಿಯಿರಿ. ನಮ್ಮನ್ನು ನಾವು ಪ್ರೀತಿಸೋದ್ರಿಂದ ನಾವು ತುಂಬ ಸ್ಟ್ರಾಂಗ್ ಆಗ್ತೀವಿ, ಆ್ಯಂಡ್ ನಾವು ಬೇರೆಯವ್ರನ್ನೂ ಒಳ್ಳೆ ರೀತಿಯಲ್ಲಿ ಅವರನ್ನು ಹ್ಯಾಂಡಲ್ ಮಾಡ್ತೀವಿ. ನಮ್ಮನ್ನು ನಾವು ಪ್ರೀತಿ ಮಾಡಿಲ್ಲ ಅಂದರೆ ಸೊ ಬೇರೆಯವರು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಇನ್ನು ಕೆಲವರು ಇರ್ತಾರೆ ಎಕ್ಸೆಪ್ಷನಲ್. ಓಕೆ, ಸೊ ಅವರನ್ನು ನಾವು ಅವ್ರ ಥರನೇ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದನ್ನು ನಾನು ನಿಮಗೆ ಅಲ್ಲಿ ಅವ್ರ ಹತ್ರ ನೀವು ಕಾಂಪ್ರಮೈಸ್ ಆಗಿ ಅಂತ ಹೇಳೋದಿಲ್ಲ. ಬಿಕಾಸ್ ಕೆಲವರ ಎನರ್ಜೀಸ್ನ ಕೊಟ್ಟರೆ ಮಾತ್ರ ಅದನ್ನು ಅವರಿಗೆ ಅರ್ಥ ಆಗೋದು. ಸೊ ನಿಮಗೋಸ್ಕರ ನಿಮ್ಮದೇ ಆದ ಒಂದು ಮೈಂಡ್ಸೆಟ್ಗೋಸ್ಕರ ನೀವು ಚೇಂಜ್ ಆಗಲೇಬೇಕಾಗಿದೆ. ನಿಮ್ಮ ಡೈಲಿ ರೂಟೀನ್ಸ್ ಆಗಿರ್ಬೋದು, ನಿಮ್ಮ ಡಯಟ್ ಪ್ಲ್ಯಾನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಎಕ್ಸಸೈಸ್ ಪ್ಲ್ಯಾನ್ ಆಗಿರ್ಬೋದು, ನಿಮಗೋಸ್ಕರ ನೀವು ಟೈಮ್ ತೆಗೀರಿ. ಆ್ಯಂಡ್ ಖುಷಿಯಾಗಿರೋದಕ್ಕೆ ಒಂದು ಸ್ವಲ್ಪ ಸಮಯನ ತೆಗ್ದು ಪಕ್ಕಕ್ಕಿಡಿ. ಹ್ಯಾವ್ ಫನ್. ನೀವು ನಗೋದು, ಖುಷಿಯಾಗಿರೋದು ಮರ್ತೇ ಹೋಗ್ಬಿಟ್ಟಿದ್ದೀರಾ. ಓಕೆ, ಸೊ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ನೀವು. ಓಕೆ, ಸೊ ಇವ್ರು ಏನು ಹೇಳ್ತಾ ಇದ್ದಾರೆ, ಇದಕ್ಕೇನು ಅರ್ಥ, ಇದಕ್ಕೇನು ಆಗಿರಬಹುದು, ಇದು ಏನು ಅರ್ಥದಿಂದ ಇವ್ರು ಹೇಳ್ತಾ ಇದ್ದಾರೆ. ಎಲ್ಲರೂ ಹಾಗೆ ಇರೋದಿಲ್ಲ. ಓಕೆ, ಸೊ ಯು ವಿಲ್ ಮೀಟ್ ಗುಡ್ ಪೀಪಲ್ ಆಲ್ಸೋ. ಸೊ ದಯವಿಟ್ಟು ಎಲ್ಲರನ್ನೂ ಜಡ್ಜ್ ಮಾಡ್ತಾ ಕೂರಬೇಡಿ. ಓಕೆ, ಸೊ ಸಮ್ಟೈಮ್ಸ್ ನಿಮಗೆ ಯಾರೋ ಒಬ್ಬರು ಅದೇ ಎನರ್ಜಿ ಕೊಟ್ಟಿರ್ತಾರಂತ ಅದೇ ಎನರ್ಜಿನ ನೀವು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬೇಡಿ. ಅಂಥವರು ಇರ್ತಾರೆ. ಯುನೋ, ಯಾರಿಗೋ ಒಬ್ಬರಿಗೆ ಒಳ್ಳೆ ರೀತಿಯಲ್ಲಿ ನಾವು ಹಾಯ್ ಹೇಳಿರ್ತೀವಿ. ಸೊ ಸೇಮ್ ಥಿಂಗ್ ದೇ ವಿಲ್ ಡೂ ದಟ್. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಯು ವಿಲ್ ನೆವರ್ ನೋ ಅವ್ರ ಸ್ಟೇಟ್ ಆಫ್ ಮೈಂಡ್ ಏನಿದೆ ಅನ್ನೋದು. ಸೊ ಅವರನ್ನು ತುಂಬ ಜಡ್ಜ್ ಮಾಡಬೇಡಿ. ಸದ್ಯಕ್ಕೆ ನೀವು ಏನೇ ಮಾಡ್ತಾ ಇರ್ಬೋದು ಇವತ್ತು, ಅಥವಾ ಈ ರೀಡಿಂಗ್ ನಿಮಗೆ ಯಾವಾಗ ಬರ್ತಾಯಿದ್ದೋ ನನಗೆ ಗೊತ್ತಿಲ್ಲ. ಜಸ್ಟ್ ಸ್ಟಾಪ್. ನೀವು ಏನು ಮಾಡ್ತಾ ಇದ್ದೀರಾ, ಅದು ಇಂಪಾರ್ಟೆಂಟ್ ಇದ್ದರೆ ದಯವಿಟ್ಟು ಮಾಡಿ. ಓಕೆ, ಸೊ ಸ್ಟಾಪ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್. ಅಂದರೆ ದಿನ ಅದನ್ನೇ ರುಟೀನ್ ಮಾಡಬೇಡಿ, ಬೇರೆ ಕಡೆನೂ ಗಮನ ಕೊಡಿ. ಆ್ಯಂಡ್ ನಿಮ್ಗೇನು ಖುಷಿ ಅನಿಸುತ್ತೋ ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಈವನ್ ಸಿಲ್ಲಿ ಥಿಂಗ್ಸ್, ಮಳೆಯಲ್ಲಿ ಬೋಟ್ ಮಾಡಿಬಿಡೋದು, ಅಥವಾ ಏನೋ ಒಂದು ನಿಮಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿ. ಓಕೆ, ಸೊ ದಟ್ ನಿಮ್ಮನ್ನು ನೀವು ಪರ್ಮಿಷನ್ ಕೊಡಿ ಖುಷಿಯಾಗಿರೋದಕ್ಕೆ. ಓಕೆ, ಒಂದು ಲಾಸ್ಟ್ ಕಾರ್ಡ್ ಒಂದೇ ಕೊಟ್ಟಿದ್ದಾರೆ, ಡೋರ್ ಟು ಸ್ಪಿರಿಟ್. ಓ ಮೈ ಗಾಡ್, ನಿಮಗೆ ಸಾಕಷ್ಟು ಒಳ್ಳೆಯ ರಿವಿಲೇಷನ್ಸ್ ಬರ್ತಾಯಿದೆ, ಅಂದರೆ ಒಳ್ಳೆ ಕನಸು ಬರ್ತಾಯಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗ್ತಾ ಇದೆ, ಆ್ಯಂಡ್ ತುಂಬ ಸಮಾಧಾನ ಸಿಗ್ತಾ ಇದೆ. ಸೊ ಖಂಡಿತ ಈ ಒಂದು ಬ್ಲೆಸ್ಸಿಂಗ್ನ ನೀವು ಕ್ಲೇಮ್ ಮಾಡ್ಕೊಳ್ಳಿ. ಐ ಆಮ್ ದೇರ್
ನನಗೆ ಡೋರ್ ಟು ಸ್ಪಿರಿಟ್ ಇದೆ, ನನಗೆ ಬರ್ತಾ ಇದೆ ಅನ್ನೋದನ್ನು, ಆಲ್ರೆಡಿ ಬಂದಿದೆ ಅನ್ನೋದನ್ನು. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ, ಟೇಕ್ ಕೇರ್.